ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಕಾರ್ಯಕ್ರಮದ ಪ್ರಮುಖ ಘಟ್ಟ ವ್ಯಕ್ತಿತ್ವ ವಿಕಸನ ಉಪನ್ಯಾಸ ಶ್ರೀಯುತ DT ರಾಮಾನುಜ ಫೋಕಸ್ ಅಕಾಡೆಮಿ ಅವರು. ಇವರು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಸುಮಾರು 33 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. 21 ವರ್ಷಗಳಿಂದ ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ಸುಮಾರು 4 ಲಕ್ಷ ಜನರಿಗೆ ನಡೆಸಿಕೊಟ್ಟಿದ್ದಾರೆ. ಇನ್ನೊಂದು ಅವರ ಹೆಗ್ಗಳಿಕೆ ಅಂದರೆ ಸರ್ವಧರ್ಮ ಸಮ್ಮೇಳನ, ಇತ್ತೀಚೆಗೆ ನಡೆದಂಥ ಸರ್ವಧರ್ಮ ಸಮ್ಮೇಳನದಲ್ಲಿ ಪ್ರಮುಖ ಸ್ಪೀಕರ್, ಮೊದಲನೇ ಸ್ಪೀಕರ್ ಆಗಿ ಲೈಫ್ ಆ್ಯಂಡ್ ಧರ್ಮದ ಬಗ್ಗೆ ಒಂದು ಟಾಕನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಸುಮಾರು 45 ನಿಮಿಷದಿಂದ 1 ಗಂಟೆವರೆಗೆ ನಮ್ಮ ಜೊತೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇದೆ ಈಗ, ಆದರೂ ಸಹ ಈ ಒಂದು ವ್ಯಕ್ತಿತ್ವ ನಿಮಗೆ ಭಾಳ ಪ್ರಮುಖ ಇದು. ಹಾಗಾಗಿ ಎಲ್ಲರೂ ಸಹ ಕೇಳಬೇಕು ಅಂತೇಳಿ ಅವರನ್ನು ನಾನು ವೇದಿಕೆಗೆ, ಶ್ರೀಯುತ ರಾಮಾನುಜ ಸರ್ ಅವರನ್ನು ವೇದಿಕೆಗೆ ಬರ್ಮಾಡ್ಕೊಡ್ತಾ ಇದ್ದೀನಿ. ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳ ಮತ್ತು ಈ ಒಂದು RKMT ಹಾಸ್ಟೆಲ್, ಪ್ರಾಬ್ಲಿ ಕರೆಕ್ಟ್ ಹೆಸರು ನನಗೆ ಗೊತ್ತಿಲ್ಲ. ನಾನು ರಾಜಾಜಿನಗರದಲ್ಲಿ 76ರಲ್ಲಿದ್ದಾಗ ಭಾಳ ಜನ ನನ್ನ ಸ್ನೇಹಿತರು ಈ ಹಾಸ್ಟೆಲಿಂದ ಬರೋರು ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ. ನನ್ನ ಕ್ಲಾಸ್ಮೇಟ್ ಚಿನ್ನಪ್ಪ ರೆಡ್ಡಿ ಅಂತ ಪ್ರೊಫೆಸರ್, ಅವರು ಇಲ್ಲೇ ಓದಿದ್ದವನು. ಜೀನಿಯಸ್, ಈಗ ಒನ್ ಆಫ್ ದ ಬೆಸ್ಟ್ ಅಗ್ರಿಕಲ್ಚರ್ ಎಕಾನಮಿಸ್ಟ್ ಆಫ್ ದ ಕಂಟ್ರಿ ಅವನು ಇಲ್ಲಿ ಓದಿದ್ದು. ಸೊ ಪ್ರಾಬ್ಲಿ ನೀವು ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ರೆಪ್ಯೂಟೆಡ್, ಪ್ರಾಬ್ಲಿ ನನಗನ್ಸುತ್ತೆ ಇಲ್ಲಿ ಟ್ರಸ್ಟೀಸ್ ಅಂತ ಕರೆದ್ರು ಅಥವಾ ವೇದಿಕೆ ಮೇಲೆ ಇರೋರೆಲ್ಲ ಇವರೆಲ್ಲ ಆರ್ಡಿನರಿ ಪೀಪಲ್ ಅಲ್ಲ. ನನ್ನ ಪ್ರಕಾರ ಸಮಾಜದ ಸಾಧಕರು ಇವರು. ಒಂದು ಚಪ್ಪಾಳೆ ತಟ್ಟಿವಲ್ಲ. ಅಪಿಯರೆನ್ಸ್ ಆರ್ಡಿನರಿ ಕಾಣ್ಬೋದು, ಬಟ್ ಅವರ ಸಾಧನೆ ಖಂಡಿತ. ಯಾಕೆಂದ್ರೆ ನನಗೀಗ 64 ವರ್ಷ. ನನಗೆ ಭಾಳ ಸಂತೋಷದ ದಿನ ಯಾವತ್ತು ಅಂತಂದರೆ, ಇವತ್ತು ರವಿ ಗೌಡ್ರು ನನಗೆ 45 ವರ್ಷದ ಹಿಂದೆ ಸ್ನೇಹಿತರು. ನೋಡ್ಕೊಳ್ಳಿ, 17 ವರ್ಷದ ಹುಡುಗ ಆಗಿದ್ದಾಗ ನಾನು ಅವ್ರನ್ನ ನೋಡ್ತಾ ಇದ್ದೆ. ನನಗೆ ಅವ್ರ ತಂದೆಯವ್ರನ್ನ ಒಂದ್ಸರಿ ಭೇಟಿ ಮಾಡೋ ಅವಕಾಶ ಸಿಕ್ಕಿತ್ತು ಜಕ್ಕೂರಲ್ಲಿ. ನಾನು ಸ್ಟನ್ ಆಗಿಬಿಟ್ಟೆ. ಅವರ ಮೌಲ್ಯದ ಬದುಕು, ಅವರೆಲ್ಲ ಹೇಗೆ ಬದುಕಿದ್ರು ಅಂದರೆ, ನಾನು ಅನ್ಕೋತಾ ಇದ್ದೆ ಇವರೆಲ್ಲ ಇದೇ ಜನ್ರೇಷನ್ಗೆ ಮುಗಿದೋದ್ರು ಅಂತ. ನನಗೆ ಅವ್ರ ತಂದೆ ಇವತ್ತು ನೋಡ್ದಂಗೆ ಆಯ್ತು. ಅವರು ಬರುವ ಗಾಂಭೀರ್ಯ, ಅವರು ನಿಜವಾಗ್ಲೂ, ನಾನು ಮೊನ್ನೆ ಅವ್ರ ಹೆಸರನ್ನ ನೋಡಿ ಇನ್ವಿಟೇಷನ್ ಅಂದ್ಕೊಂಡೆ ಇವರೇ ಇರಬೇಕು ಅಂದೆ. ಏಕೆಂದರೆ ಸಮಾಜದ ಬಗ್ಗೆ ಕಳಕಳಿ ಇರೋ ಜನಗಳೇ ಕಮ್ಮಿ ಆಗ್ತಾ ಇದ್ದಾರೆ. ಈಗ ರಾಜಕೀಯ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ, ಅವರ ಧೋರಣೆಗಳೇ ಬೇರೆ. ಅದರ ನಡುವೆ ಈ ಥರ ಕಾರ್ಯಕ್ರಮಗಳು ನಡೆದು ನಿಮಗೆಲ್ಲ ಸಹಾಯ ಮಾಡೋದು. ನನಗೆ ನಿಮ್ಮನ್ನೆಲ್ಲ ಹುಡುಗರನ್ನ ನೋಡಿದಾಗ ನಂಗೆ ಅನ್ನಿಸ್ತು, ನಾನು ಅಷ್ಟೊತ್ತಿಂದ ಕೂತ್ಕೊಂಡು ಎಲ್ಲರನ್ನೂ ನೋಡ್ತಾ ಇದ್ದೀನಿ, ಇದರಲ್ಲಿ ಯಾರು ತುಂಬ ಸ್ಮಾರ್ಟೆಸ್ಟ್ ಅಂತ. ನನಗೆಲ್ಲರೂ ಮಾಡೆಲ್ಗಳ ಥರ ಕಾಣ್ತಾ ಇದ್ದೀರಾ ನೀವು ಎಲ್ಲ ಹುಡುಗರೆಲ್ಲ, ಅಷ್ಟು ಸ್ಮಾರ್ಟಾಗಿ ಕಾಣ್ತಾ ಇದ್ದೀರಾ. ಒಂದು ಸ್ಮೈಲ್ ಆದರೂ ಕೊಡಿ ಅಟ್ಲೀಸ್ಟ್. ನಾನು ಹೊಗಳ್ತಾ ಇದ್ರೆ ನೀವು ಸೀರಿಯಸ್ ಆಗಿಬಿಟ್ರೆ. ಸೊ ನನ್ನ ಪರಿಚಯವನ್ನು ಮಾಡಿಕೊಟ್ರು. ಖಂಡಿತ ನಾನು ಐ ಹ್ಯಾವ್ ದ ಪ್ರಿವಿಲೇಜ್ ಆಫ್ ಟ್ರೈನಿಂಗ್ ಅಟ್ಲೀಸ್ಟ್ 4 lakh ಪೀಪಲ್ ಇನ್ ದ ಕಂಟ್ರಿ. ಮೊನ್ನೆ ಸರ್ವಧರ್ಮ ಸಮ್ಮೇಳನ ನವೆಂಬರ್ 20ಕ್ಕೆ ಧರ್ಮಸ್ಥಳದಲ್ಲಿ ಸುಮಿತ್ರಾ ಮಹಾಜನ್ ಮಾತಾಡಿದ ಮೇಲೆ ಗೌರ್ ಗೋಪಾಲ್ ದಾಸ್ ಕೇಳಿರ್ಬೇಕು ನೀವು, ಇಸ್ಕಾನ್ ಅವರು 1 ಗಂಟೆ ಮಾತಾಡೋಕೆ 3 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ಅವರು 1 hour ಮಾತಾಡಿದ ಮೇಲೆ ನೆಕ್ಸ್ಟ್ ಮಾತಾಡೋದು ಬಹಳ ಕಷ್ಟದ ಕೆಲಸ. ಆ ಕೆಲಸ ನಾ ಮಾಡಿದ್ದೀನಿ. ಅರ್ಧ ಗಂಟೆ ಮಾತಾಡಿದ ಮೇಲೆ ವೀರೇಂದ್ರ ಹೆಗ್ಗಡೆ ಅವ್ರ ಪಕ್ಕ ಕೂತಿ ಕರೆದ್ರು, ರಾಮಾನುಜಂ ಗ್ರೇಟ್ ಅಂತ. ನಾನು 2 ಸತಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಸ್ಪೀಚನ್ನು ಬರ್ಕೊಟ್ಟಿದ್ದೀನಿ. ನಾನು 2 ಸತಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಸ್ಪೀಚನ್ನು ಬರ್ಕೊಟ್ಟಿದ್ದೀನಿ. ರೂಟ್ ಸೆಟ್ ಅಂತ ಒಂದು ಸಂಸ್ಥೆ ಇದೆ ಮೈಸೂರಿನಲ್ಲಿ. ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿದ್ದಾಗ 97ರಲ್ಲಿ ನಾನು 5 ವರ್ಷಗಳ ಕಾಲ ಮೈಸೂರಿನ ರೂಟ್ ಸೆಟ್ ಸಂಸ್ಥೆ, ದೇಶದಲ್ಲಿ 8 ಇತ್ತಾಗ, ಈಗ 520 ಇದೆ. 520 ಸಂಸ್ಥೆಗಳ ನಿರ್ದೇಶಕರಿಗೆ ನಾನು ತರಬೇತುವರನಾಗಿ 4 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ. ಸ್ವಂತ ಉದ್ಯೋಗ ಮಾಡೋದಕ್ಕೆ ಉದ್ಯಮಶೀಲತೆಯ ಮ್ಯಾನ್ಯುಯಲ್ ಇದೆ ನ್ಯಾಷನಲ್ ಲೆವೆಲಲ್ಲಿ. ನಾನು ಐ ಹ್ಯಾವ್ ದ ಪ್ರಿವಿಲೇಜ್ ಆಫ್ ಪ್ರಿಪೇರಿಂಗ್ ದ್ಯಾಟ್. ಅವರು ವೀರೇಂದ್ರ ಹೆಗ್ಗಡೆ ಅವರಿಗೆ ನನ್ನ ಬಗ್ಗೆ ಬಹಳ ಗೌರವ. ಯಾಕೆಂದರೆ ನಾನು ಕಳೆದ 25 ವರ್ಷಗಳಿಂದ ನಿರುದ್ಯೋಗಿಗಳಿಗೆ ಮೈಸೂರಿನಲ್ಲಿ ನಾನು ಮಾಡಿದ ಕೆಲಸ ಅಥವಾ ಈಗಲೂ ಮಾಡ್ತಾ ಇದ್ದೀನಿ. 5,000 ನಿರುದ್ಯೋಗಿಗಳನ್ನ ನಾನು 97 to 2002 ಮೈಸೂರಿನಲ್ಲಿ ತರಬೇತಿ ಮಾಡಿದ್ದೇನೆ. 5 ಮಹಿಳೆಯರು ನನ್ನ ಹತ್ರ ತರಬೇತಿ ಪಡೆದವರು ರಾಷ್ಟ್ರೀಯ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ. ಕಾಲಿಗೆ ಚಪ್ಪಲಿ ಇಲ್ಲದೆ ಇರೋ ಹುಡುಗ ಇವತ್ತು ಟಾಪ್ ಅಂಡ್ ಕಾರ್ನಲ್ಲಿ ಓಡಾಡಿಕೊಂಡು 50 ಜನಕ್ಕೆ ಕೆಲಸ ಕೊಟ್ಟು 4 ಕೋಟಿ ಟರ್ನ್ ಓವರ್ ಮಾಡೋದನ್ನು ನೋಡ್ತಾ ಇದ್ದೀನಿ. ಒಬ್ಬ ವಿಧವೆ ಬದುಕೇ ಬೇಡ ಅಂತ ಸಾಯಕ್ಕೆ ಹೋಗಿದ್ದವಳು ಇವತ್ತು ಬಹಳ ಚೆನ್ನಾಗಿ ಬದುಕನ್ನು ನೋಡ್ತಾ ಇದ್ದೀನಿ. ನಾನು ಯಾಕೆ ನಿಮಗೆ ಸಂದೇಶ ಕೊಡಕ್ಕೆ ಬಂದಿದ್ದೀನಿ ಇವತ್ತು ಅಂತಂದ್ರೆ, ನಿಮ್ಮ ಜಾತಿಗೂ ಕುಟುಂಬದ ಹಿನ್ನೆಲೆಗೂ ಓದಿಗೂ ಬದುಕಿನ ಯಶಸ್ಸಿಗೂ ಏನೂ ಸಂಬಂಧ ಇಲ್ಲ. ಇಟ್ಸ್ ಎ ಮಿತ್. ಲಿವಿಂಗ್ ಇಸ್ ಎ ಮಿತ್. ಸೊ ನೀವೆಲ್ಲ, ನಾನು ನಿಮ್ಮನ್ನೆಲ್ಲ ನೋಡಿದಾಗ ಅನ್ಸುತ್ತೆ, ರಿಯಲಿ ಯು ಆರ್ ಬಾರ್ನ್ ಟು ವಿನ್.
ದಯವಿಟ್ಟು ತಿಳ್ಕೊಳ್ಳಿ, ನಾನು ಸ್ಕೂಲ್ ಡ್ರಾಪ್ ಔಟ್ಸನ್ನು ಮಾಡಿ ಇವತ್ತು ಸ್ವಂತ ಉದ್ಯಮಿಗಳನ್ನ ಮಾಡಿದ್ದೀನಿ. ಗುರು ಐಕಾನ್ ಅಂತ ಮೊನ್ನೆ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿದ್ದೆ ನಾನು. 97ರಲ್ಲಿ ಕಾಲಿಗೆ ಚಪ್ಪಲಿ ಇರಲಿಲ್ಲ. ಇವತ್ತು ಅವನ ಹತ್ರ 3 ಕಾರ್ ಇದೆ, ಟಾಪ್ ಅಂಡ್. ಅವನ ಹೆಂಡತಿ ಮಕ್ಕಳ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ದ. ವೇದಿಕೆಯಲ್ಲಿ ಅವನ ಎಬ್ಬಿಸ್ದೆ, ಎದ್ದು ನಿಂತ್ಕೊಂಡು ಹೇಳ್ದ ಅವನು, ನಾನು ಇವತ್ತು ನನ್ನ ಟರ್ನ್ ಓವರ್ 4 ಕೋಟಿ. ಅವನು 10ನೇ ಕ್ಲಾಸ್ ಓದಿಲ್ಲ, 50 ಜನ ಅವನಿಗೆ ಕಲಿಸಿದ್ದು ನಾನು ಟಿವಿ ರಿಪೇರ್. ಇವತ್ತು ಅವನು ಮಾಡ್ತಾ ಇರೋದು ಪ್ಯಾಕೇಜಿಂಗ್ ಇಂಡಸ್ಟ್ರಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್. ಸೊ ನಾನು ನಿಮಗೆ ಸಂದೇಶ ಕೊಡಕ್ಕೆ ಬಂದಿದ್ದೀನಿ. ಇಟ್ ಈಸ್ ಓನ್ಲಿ ಯುವರ್ ಪರ್ಸೆಪ್ಷನ್ ಟು ಲೈಫ್. ಬದುಕಿನ ದೃಷ್ಟಿಕೋನವನ್ನು ಚೇಂಜ್ ಮಾಡ್ಕೊಳ್ಳಿ. ನೀವೆಲ್ಲ ಪುಣ್ಯವಂತರು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಟ್ರಸ್ಟಿ ಎಲ್ಲ ಸೇರಿ ನಿಮಗೆಲ್ಲ ವಂಡರ್ಫುಲ್ ಲಿವಿಂಗ್, ಬೆಸ್ಟ್ ಆಫ್ ದ ಫುಡ್ ಕೊಟ್ಟುಬಿಟ್ಟು ನಿಮ್ಗೆ ಯಾರು ಸರ್ ಕೊಡ್ತಾರೆ ಈಗಿನ ಕಾಲದಲ್ಲಿ? ಅಂತ ಮಾಡಿ ಎಲ್ಲ ಫೆಸಿಲಿಟಿ ಬಂದ್ಮೇಲೆ ದೇರ್ ಇಸ್ ನೋ ರೀಸನ್ ಫಾರ್ ಯು ಟು ಫೈಲ್. ನೀವು PUC ಓದ್ತಾ ಇದ್ದೀರಾ, ಇಂಜಿನಿಯರಿಂಗ್ ಓದ್ತಿದ್ದೀರಾ, ಮೆಡಿಕಲ್ ಓದ್ತಾ ಇದ್ದೀರಾ, ಖಂಡಿತ ನಾನು ಅಂಥ ನಿರುದ್ಯೋಗಿಗಳನ್ನೇ ತರಬೇತಿ ಮಾಡಿದ ಮೇಲೆ ಇನ್ನು ನಿಮ್ಮಂಥವರು ಯಶಸ್ಸಾಗುವ ಸಾಧ್ಯತೆ ಬಹಳ ಜಾಸ್ತಿ. ನನ್ನ ಪ್ರೊಫೈಲ್ ಮಾಡ್ತಾ ಹೇಳಿದ್ರು, ಇವ್ರನ್ನ ಟ್ರೈನ್ ಮಾಡಿದ್ರು. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಿಮಗೆ, ನಾನು ಸುಮಾರು 1500 IAS ಅಧಿಕಾರಿಗಳನ್ನ 20 ವರ್ಷದಲ್ಲಿ ATI ಮೈಸೂರಿನಲ್ಲಿ ತರಬೇತಿ ಮಾಡಿದ್ದೀನಿ. 6 ತಿಂಗಳ ಹಿಂದೆ 2 ಬ್ಯಾಚ್ KS ಅಧಿಕಾರಿಗಳಿಗೆ ಪಾಠ ಮಾಡಿದೆ. ರೀಸೆಂಟ್ಲಿ ನಮ್ಮ IPS ರಘುನಾಥ್ ಅವರು ನನ್ನ ಕರೆಸಿ 250 ಪೊಲೀಸ್ ಆಫೀಸರ್, ದೇ ಆರ್ ದ ಮೋಸ್ಟ್ ಸ್ಟ್ರೆಸ್ಡ್ ಆಫೀಸರ್. ಒಬ್ಬ ಪೊಲೀಸ್ ಆಗೋದು ನನ್ನ ಪ್ರಕಾರ ನರಕ. ದೇ ಆರ್ ಅಂಡರ್ ಲಾಟ್ ಆಫ್ ಸ್ಟ್ರೆಸ್. ಅವರಿಗೆ ಒಂದು ದಿನದ ಕಾರ್ಯಕ್ರಮ ಮಾಡಿದೆ. 2003ರಲ್ಲಿ ನಾನು ಕರ್ನಾಟಕದ 150 ಸ್ವಾಮೀಜಿಗಳಿಗೆ BGS ಇಂಟರ್ನ್ಯಾಷನಲ್ ಸ್ಕೂಲ್ ನೆಲಮಂಗಲದಲ್ಲಿ ಕೆಂಗೇರಿಯಲ್ಲಿ ಪಾಠ ಮಾಡಿದ್ದೀನಿ. ಆದರೆ ನಿತ್ಯಾನಂದ ಸ್ವಾಮಿ ಇರಲಿಲ್ಲ. ನೋಡಿ, ಇಷ್ಟೊತ್ತು ಡಲ್ ಆಗಿದ್ದವರು ಅವ್ರ ಹೆಸರು ಹೇಳಿದ ತಕ್ಷಣ ನೀವು ನಕ್ಬಿಟ್ರಿ. ಸೊ ನನ್ನ ಸಂದೇಶ ಇಷ್ಟ, ಫಸ್ಟ್ ಬದುಕಲು ಕಲಿಯಿರಿ. ನಾವು ಹೆಂಗೆ ಹುಟ್ಟಿದ್ವಿ ನಮಗೆ ಗೊತ್ತಿಲ್ಲ, ಹುಟ್ಟಿದ ಮೇಲೆ ಎಲ್ಲಿ ಹೋಗ್ತೀವಿ ಗ್ಯಾರಂಟಿ ಗೊತ್ತಿಲ್ಲ. ಇರೋದು ಸತ್ಯ. ನಾನು ಆಸ್ ಎ ಬ್ಯಾಂಕರ್ ಹೇಳೋದು ಇಷ್ಟ, ಯಸ್ಟರ್ಡೇ ಇಸ್ ಎ ಕ್ಯಾನ್ಸಲ್ಡ್ ಚೆಕ್, ಟುಡೇ ಇಸ್ ಎ ಪ್ರಾಮಿಸರಿ ನೋಟ್. ಟುಡೇ ಇಸ್ ಕ್ಯಾಶ್, ಟುಮಾರೋ ಇಸ್ ಎ ಪ್ರಾಮಿಸರಿ ನೋಟ್. ಬದುಕಲು ಕಲಿಯಿರಿ. ನಾನು ಕೌನ್ಸೆಲಿಂಗ್ ಸೆಂಟರ್, ನಾನು ನಿರುದ್ಯೋಗಿಗಳಿಗೆ ಕೌನ್ಸೆಲಿಂಗ್ ಸೆಂಟರ್ ಇಟ್ಟಿದ್ದೀನಿ ಮೈಸೂರಿನಲ್ಲಿ. ಐ ಡೂ ಕೌನ್ಸೆಲಿಂಗ್. ನಾನು ರೀಸೆಂಟ್ಲಿ, ನೀವು ನಂಬ್ತಿರೋ ಇಲ್ಲ, ತಿರುಪತಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿ 100 ಜನ ಟೀಚರ್ಸ್, ಆಂಧ್ರ ಪ್ರದೇಶದ 5 ಯೂನಿವರ್ಸಿಟಿಯ ಟೀಚರ್ಸ್ಗೆ ಹೋಗಿ ಕೃಷಿ ಉದ್ಯಮಶೀಲತೆ ಬಗ್ಗೆ ಪಾಠ ಮಾಡಿದೆ. ಅದಕ್ಕೆ ಅವ್ರು ಹೇಳಿದ್ರು, ಎಲ್ಲ ಎದ್ದು ನಿಂತು, ಸರ್ ಆಂಧ್ರದಲ್ಲಿ ಯಾರು ಪಾಠ ಮಾಡಲ್ಲ ಅಂತ 2ನೇ ಸತಿ ತಿರ್ಗಾ ಕರೆದಿದ್ರು ನನಗೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಾಧಕರು ಅಥವಾ ಗ್ರೇಟ್ ಪೀಪಲ್ ಆರ್ ನಾಟ್ ಬಾರ್ನ್, ಗ್ರೇಟ್ ಪೀಪಲ್ ಆರ್ ಮೇಡ್. ನಿಮ್ಮೆದುರಿಗೆ ಇದ್ದಾರೆ ಅಬ್ದುಲ್ ಕಲಾಂ ಅವರು, ಎಂಥ ಬಡತನ ಎಲ್ಲ ಹುಟ್ಟಿದವರು. ಹಿ ವೆಂಟ್ ಆನ್ ಟು ಬಿಕಮ್ ದ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ. ಸೊ ನಾನು ನಿಮಗೆ ದಯವಿಟ್ಟು, ಈಗ ಇಲ್ಲೆಲ್ಲ ಕೂತಿದ್ದಾರೆ ಸಾಧಕರು, ಇಲ್ಲೇ ಓಲ್ಡ್ ಬಾಯ್ಸ್ ಅನ್ನು ಸುಮ್ಮನೆ ಎಲ್ಲರನ್ನು ಮಾಡಿ. ನನಗೆ ಬರ್ತಾ ನಮ್ಮ ಅಂಬರೀಷ್ ಅವರು ಹೇಳ್ತಾ ಇದ್ರು, ಸರ್ ಎಷ್ಟು ಬಡತನ ಅಂದರೆ ನನಗೆ ಈ ಹಾಸ್ಟೆಲ್ ಓದ್ತಿದ್ದಾಗ 20 ವರ್ಷಗಳ ಹಿಂದೆ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್, ನಂಗೆ ವಂಡರ್ಫುಲ್ ಊಟ ಕೊಡೋರು, ರಾತ್ರಿ ವಂಡರ್ಫುಲ್ ಊಟ ಕೊಡೋರು. ಮಧ್ಯಾಹ್ನ ಅಗ್ರಿಕಲ್ಚರ್ ಕಾಲೇಜಲ್ಲಿ ಎಲ್ಲ ಊಟಕ್ಕೆ ಹೋದ್ರೆ ನಂಗೆ ಊಟ ಮಾಡೋಕ್ಕೆ ದುಡ್ಡಿಲ್ಲ. ನಾನು ಸುಮ್ಮನೆ ಅಲ್ಲೇ ಸುತ್ತಾಡ್ಕೊಂಡು ನನ್ನ ಸ್ನೇಹಿತರು ಕೇಳೋರು, ಊಟ ಆಯ್ತಾ, ಓ ಬ್ಯೂಟಿಫುಲ್ ಅಂತ ಸುಮ್ಮನೆ ತೆಗಿತಾ ಇದ್ದೆ ನಾನು. ವಾಸ್ ಟೆಲ್ಲಿಂಗ್ ದಟ್. ನಾನು ಹೇಳಿದೆ, ಲುಕ್ ಎಟ್ ದಟ್. ಈಗ ಅವ್ರ ಮನೆ ನೋಡ್ಬೇಕು ನೀವು ಯಲಹಂಕದಲ್ಲಿ. ಕೇಳಿದೆ, ಎಷ್ಟು ಸಾಲ ತೊಗೊಂಡಿದ್ದೀರಂತ. ಇಲ್ಲ ಸರ್, ಸಾಲ ತೊಗೊಂಡಿಲ್ಲ ಸರ್, ಹಾಗೆ ಹಿಂಗೆ ಅಡ್ಜಸ್ಟ್ ಮಾಡಿ. ಎಷ್ಟು ಕಷ್ಟ ಬಿಡ್ತಾ ಇದ್ದಾರೆ ಅವರು. ಈ ವರ್ಕ್ಸ್ ವೆರಿ ಹಾರ್ಡ್ ಆ್ಯಂಡ್ ಸೋಚ್. ಇದ್ರ ಮಧ್ಯೆ ಸಮಾಜ ಸೇವೆಗಳು ಬೇರೆ. ಹೇಗೆ ಬದಲಾವಣೆ ಆಗುತ್ತೆ? ನಾವು ಹೆಂಗೆ ಬದುಕ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ಒಂದು ಕಲ್ಪನೆಗಳ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾನು ಮೊದಲಿಗೆ ನಿಮಗೆ ಸಂದೇಶ ಕೊಡ್ತೀನಿ, ಇಫ್ ಯು ಡಿಸೈಡ್ ಟು ವಿನ್, ಯು ವಿನ್. ಯು ಡಿಸೈಡ್ ನಾಟ್ ಟು ವಿನ್, ಯು ವಿಲ್ ನೆವರ್ ವಿನ್. ದರ್ ಇಸ್ ನಥಿಂಗ್ ಕಾಲ್ಡ್ ಆರ್ಡಿನರಿ. ನೀವೆಲ್ಲ ಮನಸ್ಸಿನಲ್ಲಿ ನಾವು ಆರ್ಡಿನರಿ ಏನೋ ಓದ್ತಾ ಇದ್ದೀವಿ ಸರ್ ಅಂತಂದ್ರೆ, ನಾನು ಆಗಲೇ ಹೇಳಿದೆ, ನಿಮ್ಮ ಓದಿಗೂ ಬದುಕಿನ ಯಶಸ್ಗೂ ಏನು ಸಂಬಂಧ ಇಲ್ಲ. ನಾನು ಇವತ್ತು ರವಿಗೌಡರನ್ನ ಯಾಕೆ ನನಗೆ ನೋಡಿ ಖುಷಿ ಆಯಿತು ಅಂತ ನನಗನ್ಸುತ್ತೆ, ಅವರು ಅವ್ರ ತಂದೆ ಮೌಲ್ಯ ಬಿಟ್ಟು ಖಂಡಿತ 100% ಮೌಲ್ಯದಿಂದ ಬದುಕಿದ್ದಾರೆ. ನೋಡಿ, ಅದಕ್ಕೆ ಆರಾಮಾಗಿದ್ದಾರೆ. ಹಣ ಬರುತ್ತೆ, ಹಣ ಹೋಗುತ್ತೆ. ಇಟ್ ಈಸ್ ದ ವ್ಯಾಲ್ಯೂಸ್. ನಿಮಗೆ ಜನ ರೆಕಗ್ನೈಸ್ ಮಾಡೋದಿದೆಯಲ್ಲ, ಸಮಾಜದಲ್ಲಿ ಗುರುತಿಸ್ತಾರಲ್ಲ, ಅದು ಬಹಳ ಮುಖ್ಯ. ನನಗೀಗ ಅನ್ಸುತ್ತೆ, ನನಗೆ ಯಾರಾದರೂ ಬಂದು, ಸರ್ ನಿಮ್ಮ ತರಬೇತಿಯಿಂದ ನನಗಾದೆ ಅಂತ ಮೈಸೂರಲ್ಲಿ ಹೇಳಿದಾಗ ಐ ಫೀಲ್ ವೆರಿ ಹ್ಯಾಪಿ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲಮೆ, ಮನ್ನಣೆಯ ದಾಹ ಎಲ್ಲದಕ್ಕೂ ತೀಕ್ಷ್ಣ, ತಿನ್ನುವುದು ಅದು ಆತ್ಮವನೇ ಮಂಕುತಿಮ್ಮ. ಸೊ ವೆರಿ ಇಂಪಾರ್ಟೆಂಟ್ ಇಸ್ ರಿಕಗ್ನಿಷನ್. ರಿಕಗ್ನಿಷನ್ಗೋಸ್ಕರನೇ ನಾವೆಲ್ಲ ಬದುಕಿರೋದು. ಆದರೆ ಹಂಗನ್ಬಿಟ್ಟು ಅದನ್ನ ಹುಡ್ಕೊಂಡು ಹೋಗಬೇಡಿ, ಸಿಗಲ್ಲ. ನಿಮ್ಮ ಪಾಡಿಗೆ ನೀವು ಸಿನ್ಸಿಯರ್ ಆಗಿ. ಯಾಕೆಂದ್ರೆ ನಾವು ಯಾರು ಇಲ್ಲಿ ಪರ್ಮನೆಂಟ್ ಸಿಟಿಸನ್ಸ್ ಅಲ್ಲ ಸರ್. ದೇವರಣ್ಣಗೂ ಹೇಳ್ತೀನಿ, ನಾನಂತೂ 64 ವರ್ಷ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ರೆ ಫೈನ್, ಹೇಳದಿದ್ರೆ ಇನ್ನೂ ಫೈನ್. ನನ್ನ ಮಕ್ಕಳೇ ಹೇಳ್ಬಿಡ್ತಾರೆ, ನಮ್ಮ ಅಪ್ಪ ಹೋಗಿದ್ದು ಒಳ್ಳೇದಾಯ್ತು ಅಂತ.
ಸೊ ವೆರಿ ವೆರಿ ಸಿಂಪಲ್ ಮೆಸೇಜ್ ಐ ಆಮ್ ಗಿವಿಂಗ್ ಟು ಪೀಪಲ್. ವಿ ಆಲ್ ಹ್ಯಾವ್ ಓನ್ಲಿ ಒನ್ ಚಾನ್ಸ್ ಟು ಲಿವ್. ಇಂಗ್ಲಿಷ್ ಮಾತಾಡಿದ್ರೆ ಬೇಜಾರಿಲ್ಲ ತಾನೆ? ವಾಟಾಳ್ ನಾಗರಾಜ್ಗೆ ಯಾರು ಕಂಪ್ಲೇಂಟ್ ಕೊಡಬೇಡಿ. ನಾನು ಇಂಗ್ಲೀಷೇ ಮಾತಾಡೋದು ಎಲ್ಲ ಕಡೆ ಕರ್ನಾಟಕದಲ್ಲಿ. ಯಾಕೆ ಹೇಳಿ? ಇಂಗ್ಲೀಷ್ ಮಾತಾಡೋದು ಈಸಿ. ಏನೇ ತಪ್ಪು ಮಾತಾಡಿದ್ರು ನೀವು ಅದನ್ನೇ ಸರಿ ಅಂತ ಚಪ್ಪಾಳೆ ತರ್ತೀರಾ. ಕನ್ನಡ ಮಾತಾಡಿದ್ರೆ ಏನಾಗುತ್ತೆ ಸರ್, ನೀವು ಯಾವ ಕಡೆಯವರು ಅಂತೀರಾ. ಈ ಕನ್ನಡ ಉತ್ತರ ಕರ್ನಾಟಕದ ಕನ್ನಡನೇ ಬೇರೆ, ನಮ್ಮ ಚಾಮರಾಜನಗರ ಕಡೆ ಕನ್ನಡ ಬೇರೆ, ಮೈಸೂರಿನ ಕನ್ನಡ ಬೇರೆ, ಮಂಡ್ಯ ಕನ್ನಡ ಬೇರೆ, ದಕ್ಷಿಣ ಕನ್ನಡದ ಕನ್ನಡ ಬೇರೆ. ಸೊ ಈ ಕನ್ನಡ ಮಾತಾಡೋದು ಬಹಳ ಭಯ. ನಮ್ಮ ಕಡೆ ಸೀರಾ ಅಂದ್ರೆ ನಿಮ್ಮ ಕಡೆ ಕೇಸರಿ ಬಾತು. ಸೊ ಬಹಳ ಡೇಂಜರ್. ಈ ದಕ್ಷಿಣ ಕನ್ನಡದ, ನಾನು ದಕ್ಷಿಣ ಕನ್ನಡದಲ್ಲಿ 5 ವರ್ಷ ಇದ್ದೆ. ವಂಡರ್ಫುಲ್ ಪೀಪಲ್. ಒಬ್ಬ ದಕ್ಷಿಣ ಕನ್ನಡದ ಹುಡುಗಿ ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದು, ಮಂಡ್ಯ ಕಡೆ ಹುಡುಗನ ಮದುವೆ ಆದ್ಲು. ಮೊದಲನೇ ದೀಪಾವಳಿಗೆ ಇಬ್ಬರು ಉಡುಪಿಗೆ ಹೋದ್ರು. ಪಟಾಕಿ ಹೊಡೆದ್ಬಿಟ್ಟು ರಾತ್ರಿ ನೆಕ್ಸ್ಟ್ ಡೇ ಬಸ್ಸಲ್ಲಿ ಬೆಳಗ್ಗೆ ಬರಬೇಕು. ನೆಲಮಂಗಲದ ಹತ್ರ ಬಸ್ ಬರ್ತಿತ್ತು. ಉಡುಪಿಯ ಮಾವ ಅಳಿಯನಿಗೆ ಫೋನ್ ಮಾಡಿದ್ರು, ಅಳಿಯದೇನೆ ಮುಟ್ಟಿದ್ದೀರಾ ಅಂತ. ಅವನು ಹೇಳ್ದ, ಇನ್ನು ಮನೆಗೆ ಹೋಗಿಲ್ಲ, ಎಲ್ಲಿಂದ ಮುಟ್ಲಿ ಅಂದ. ಈ ಕನ್ನಡ ಡೇಂಜರಸ್ ಲ್ಯಾಂಗ್ವೇಜ್. ಇನ್ನು ಚಾಮರಾಜನಗರ ಕಡೆ ಕನ್ನಡ ನೀವು ನೋಡಬೇಕು. ಮಾಡ್ರಿ, ಇಲ್ಲ ಬುದ್ಧಿ, ಆಗಕ್ಕಿಲ್ಲ ಬುದ್ಧಿ. ಆಗುತ್ತೆ ಮಾಡೋ ದಡ್ಡ. ಇಲ್ಲ ಬುದ್ಧಿ, ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ಏನ್ ಮಾಡ್ಬೋದು ಹೇಳಿ? ಮದುವೆ ಆಗ್ತಾನೆ, 3 ಮಕ್ಕಳಾಗುತ್ತೆ 2 ವರ್ಷಕ್ಕೆ, ಅದು ಬೇರೆ ವಿಚಾರ. ಬಟ್ ಏನು ಕಾನ್ಫಿಡೆನ್ಸ್ ಲೆವೆಲ್ಲೇ ಇಲ್ಲ ಸರ್. ಸರ್, ನಾನು ಫ್ರಾಂಕ್ಲಿ ಹೇಳ್ತಿದ್ದೀನಿ, ನೀವೆಲ್ಲ ಎಜುಕೇಶನ್ ಮಾಡ್ತಾ ಇದ್ದೀರಾ, ನೀವೆಲ್ಲ ಓದ್ತಾ ಇದ್ದೀರಾ, ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ, ಡಿಗ್ರಿ ಆದ ತಕ್ಷಣ ನನಗೆ ಕೆಲಸ ಸಿಕ್ಬಿಡುತ್ತೆ ಅಂತ. ದೇವರನಿಗೂ ಸಿಗಲ್ಲ. ಡಿಗ್ರಿ ಕೆಲಸ ಸಿಗಲ್ಲ. 10 ಸತಿ ಹೇಳ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬ್ಯಾಂಕಿಂಗ್ ರಿಕ್ರೂಟ್ಮೆಂಟ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. IBPS ಎಕ್ಸಾಮಿನರ್ ಆಗಿ ನಾನು ಹೋಗ್ತೀನಿ. ನಾನು ಬ್ಯಾಂಕ್ನಲ್ಲಿ ಇದ್ದವನು ಬಹಳ ಜನ ನನಗೆ ಫೋನ್ ಮಾಡ್ತಾರೆ, ಸರ್ ನನ್ನ ಮಗ ನನ್ನ ಮಗಳು ಎಕ್ಸಾಮ್ ತಗೊಂಡಿದ್ದಾರೆ, ಬ್ಯಾಂಕಿಂಗ್ ಎಕ್ಸಾಮು, ನೀವು ಇನ್ಫ್ಲೂಯೆನ್ಸ್ ಮಾಡುತ್ತೀರಾ ಅಂತ. ನಾನು ಗ್ಯಾರಂಟಿ ಮಾಡುತ್ತೀನಿ ಅಂತೀನಿ. ಯಾಕೆಂದ್ರೆ ನಂಗೆ ಗೊತ್ತು ಅವ್ರು ಪಾಸ್ ಆಗಲ್ಲ ರಿಟರ್ನ್ ಟೆಸ್ಟು ಅಂತ. ಕರ್ನಾಟಕದವರು ಸುಮ್ಮನೆ ನೋಡಿ, ಇವತ್ತು ಕನ್ನಡ ಮಾತಾಡೋ ಕ್ಲರ್ಕ್ಸ್ನ ಬ್ಯಾಂಕಲ್ಲಿ ಪೋಸ್ಟ್ ಮಾಡೋಕ್ಕೆ ಜನ ಸಿಗ್ತಿಲ್ಲ. ಯಾಕೆಂದ್ರೆ ನೀವೆಲ್ಲ ಡಿಗ್ರಿ ಹೋಗ್ತಾ ಇದ್ದೀರಾ, ನೀವೆಲ್ಲ ಫಸ್ಟ್ ಕ್ಲಾಸ್ ಡಿಗ್ರಿ ತಗೋತೀರಾ, ಆದರೆ ಎಂಪ್ಲಾಯಬಲ್ ಸ್ಕಿಲ್ಸ್ ಇಲ್ಲ. ನಿಮ್ಮ ಹತ್ರ ಎಂಪ್ಲಾಯಬಲ್ ಸ್ಕಿಲ್ಸ್ ಇಲ್ಲ. ತಮಿಳುನಾಡಿಂದ ಎಲ್ಲ ಪಾಸ್ ಆಗ್ತಿದ್ದಾರೆ ರಿಟರ್ನ್ ಟೆಸ್ಟು, ಕೇರಳದಿಂದ ಆಗ್ತಾ ಇದ್ದಾರೆ, ಆಂಧ್ರದಿಂದ ಆಗ್ತಾ ಇದ್ದಾರೆ, ಮಹಾರಾಷ್ಟ್ರದಿಂದ ಇದ್ದಾರೆ, ಜಾರ್ಖಂಡ್ ಆಗ್ತಾ ಇದ್ದಾರೆ, ಬಿಹಾರ್ ಆಗ್ತಿದ್ದಾರೆ, UP ಆಗ್ತಿದ್ದಾರೆ, ಕರ್ನಾಟಕದವ್ರು ಆಗ್ತಿಲ್ಲ. ಈ ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನಾನು ಹೇಳೋ ಸತ್ಯ. ಯಾಕೆಂದ್ರೆ ನಾನು ಸತ್ಯ ಹರಿಶ್ಚಂದ್ರನ ವಂಶಜ. ಯಾಕೋ ಯಾರೋ ಒಪ್ತಿಲ್ಲ. ಮೌನಂ ಸಮ್ಮತಿ ಲಕ್ಷಣಮ್ಮ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯು ಆರ್ ನಾಟ್ ಯೂಸ್ಲೆಸ್, ಯು ಆರ್ ಓನ್ಲಿ ಯೂಸ್ಡ್ಲೆಸ್. You are ordinary. Why I have come here to give a message to you that add extra in front of you. ಏನಾಗ್ತೀರಾ? ಆರ್ಡಿನರಿ ಇದ್ದವ್ರು ಏನಾಗ್ತೀರಾ? ಅಷ್ಟೇ ಸರ್. ವೆರಿ ಸಿಂಪಲ್ ಮೆಸೇಜ್. ನಿಮ್ಮ ಮಾರ್ಕ್ಸ್ 5 ಕಮ್ಮಿ ಬರಲಿ 10 ಬರಲಿ, ದಟ್ ಇಸ್ ನೋ ರಿಲೆವೆನ್ಸ್. ನಾನು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ HRM ಮಾಡಿದ್ದೀನಿ. ಯಾವ ಪರ್ಸನಲ್ ಮ್ಯಾನೇಜರು ನಿಮ್ಮ CV-ನ ನೋಡಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಯಾರೂ ನೋಡೋದಿಲ್ಲ. ಯಾರ್ಯಾರು ನೋಡೋಕೆ ಟೈಮೇ ಇಲ್ಲ ಅವ್ರಿಗೆ. 30 ಸೆಕೆಂಡ್ ಮೇಲೆ ನಿಮ್ಮ CV ನೋಡಲ್ಲ ಅವರು. ಬೈ ದ ಟೈಮ್ ಯು ಕಂಪ್ಲೀಟ್ ಡಿಗ್ರಿ, ಇವರು ಮಾತಾಡ್ತಾ ಹೇಳಿದ್ರು ಬಹಳ ಚೆನ್ನಾಗಿ. ಬನ್ನಿ ಸರ್, ಬನ್ನಿ. ಸೊ ಮಾತಾಡ್ತಾ ನಮ್ಮ ಪ್ರೆಸಿಡೆಂಟ್ ಸಾಹೇಬರು ಸದಾಶಿವ ಸರ್ ಹೇಳಿದ್ರು, ಬಾಂಧವ್ಯಗಳ ಬಗ್ಗೆ ಮಾತಾಡಿದ್ರು. 100% ನಾನು ನಿಮಗೆ ಒಂದು ಸಂದೇಶ ಕೊಡಕ್ಕೆ ಬಂದಿದ್ದೀನಿ. ನಿಮ್ಮ ಡಿಗ್ರಿ ಪಡ್ಕೊಂಡ್ರೆ ಪ್ರಯೋಜನ ಇಲ್ಲ. ದೇರ್ ಮಸ್ಟ್ ಬಿ ಎ ಆಲ್ ರೌಂಡ್ ಡೆವಲಪ್ಮೆಂಟ್ ವಿತ್ ಇನ್ ಯು. ಈ ಹಾಸ್ಟೆಲಲ್ಲಿ ನೀವು ಬದುಕ್ತಿದ್ದೀರಲ್ಲ, ಎಲ್ಲ ಇದೀರಲ್ಲ, ಆ ಮಾನವೀಯ ಸಂಬಂಧಗಳು ಆಗ್ತಾ ಇದೆಯಲ್ಲ, ಅದೊಂದೇ ಬೇಕು ನೀವು ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡಕ್ಕೆ. ಕೆಲಸ ಮಾಡೋದು ಅಂದ್ರೆ ಏನು? ಇಟ್ ಇಸ್ ನಾಟ್ ದ ವರ್ಕ್ ಟರ್ನ್ ಔಟ್. ನೀವು ಒಬ್ಬರೇ ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಹೌ ಯು ಟೇಕ್ ಎವ್ರಿಬಡಿ ಅಲಾಂಗ್ ವಿತ್ ಯು. ಇವತ್ತು ಸಂಸ್ಥೆಗಳಲ್ಲಿ ಬೇಕಾಗಿರೋದು ನೀವು ತಂಡಗಳ ಜೊತೆ ಬದುಕಂತದ್ದು ನಿಮ್ಮ ಮನೋಭಾವನೆ. ನೀವು ಒಬ್ಬರೇ ಕೆಲಸ ಮಾಡೋದು, ಸರ್ ನಾ ಕತ್ತೆ ಗುಡ್ದಂಗೆ ದುಡಿತೀನಿ ಸರ್, ಅದು ಕೆಲಸ ಮಾಡಬೇಡ. ಈ ಕತ್ತೆ ದುಡಿಯೋ ಕೆಲಸ ಕಾನ್ಸೆಪ್ಟ್ ಎಲ್ಲ ಹೊಟ್ಟೋಯ್ತು. ಯು ಕಾಂಟ್ ವರ್ಕ್ ಇಂಡಿವಿಜುವಲಿ ಟುಡೇ, ಯು ಹ್ಯಾವ್ ಟು ವರ್ಕ್ ಇನ್ ಎ ಟೀಮ್. ಆ್ಯಂಡ್ ಎರಡನೇದು ಬಹಳ ಇಂಪಾರ್ಟೆಂಟು. ಯಾರಾದರೂ ಹೇಳ್ಬೋದಾ ನಮ್ಮ ಹುಡುಗರು? ಒನ್ ಥಿಂಗ್ ದಟ್ ಇಸ್ ರಿಕಾರ್ಡ್, ಇಫ್ ಯು ಡೆವಲಪ್ ದಟ್ ಐ ವಿಲ್ ಕಾಲ್ ಯು, ಯು ವಿಲ್ ಬಿ 100% ಸಕ್ಸಸ್ಫುಲ್. ನೀವು ಸ್ಟಾಂಪ್ ಪೇಪರ್ ತಗೊಬನ್ನಿ, ನಾನು ಸೈನ್ ಮಾಡ್ಕೊಡ್ತೀನಿ. ನಾನು ರವಿಗೌಡರಿಗೂ ಹೇಳ್ಬಿಡ್ತೀನಿ, ದಯವಿಟ್ಟು ಸೈನ್ ಮಾಡ್ಕೊಟ್ಬಿಡಿ ಅಂತ. ಏನದು? ಒನ್ ಥಿಂಗ್ ಯು ಹ್ಯಾವ್ ಟು ಡೆವಲಪ್. ಐ ಹ್ಯಾವ್ ಕಮ್ ವಿತ್ ಎ ಪರ್ಪಸ್. ಇವತ್ತು ಬೆಳಗ್ಗೆ ನಾನು 3 ಗಂಟೆಗಳ ಕಾಲ ಒಂದು ಸ್ಕೂಲ್ನಲ್ಲಿ ಚಿಂತಾಮಣಿ ಹತ್ರ ಪ್ರೋಗ್ರಾಮ್ ಮಾಡಿದೆ. ಆ ಗ್ರಾಮೀಣ ಪ್ರದೇಶದಲ್ಲಿ 150 ಹುಡುಗರನ್ನು ನೋಡಿಬಿಟ್ಟು ಅವರು ಕೇಳಿದ ಪ್ರಶ್ನೆಗಳು ನೋಡಿ ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ನಾವಂತೂ
ಸ್ಕೂಲಲ್ಲಿ ಓದ್ತಿದ್ದಾಗ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಟೈಮ್ ಹಸ್ ಚೇಂಜ್. ಯು ನೀಡ್ ಟು ಒನ್ ಬಸ್ವರ್ಡ್ ತಿಳ್ಕೊಳ್ಳಿ ಇಂಡಿಯಾದಲ್ಲಿ. ಈಗ ನೀವು ಸರ್ ನನ್ನ ಹಣೆ ಬರ ಸರಿಗಿಲ್ಲ, ಹಣೆ ಬರ ಸರಿಯಾಗಿಲ್ಲ ಅಲ್ಲ. ಒನ್ ಬಸ್ವರ್ಡ್ ಇನ್ ದಿಸ್ ಕಂಟ್ರಿ. ನೀವು ಒಂದ್ಸತಿ ಡಿಗ್ರಿ ಮುಗಿಸಿ ಹೊರಗೋದ ಮೇಲೆ ಒನ್ ಬಸ್ವರ್ಡ್ ಇನ್ ದಿಸ್ ಕಂಟ್ರಿ ಇಸ್ ಕಾಂಪಿಟೇಷನ್. ಕಾಂಪಿಟೇಷನ್. 100 ಪೋಸ್ಟ್ಗೆ 1,00,000 ಜನ ಹಾಕ್ತಾರೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಆ ಕಾಂಪಿಟೇಷನ್ ನಡುವೆ ನೀವು ನಿಂತು ಗೆಲ್ಲಬೇಕಾದ್ರೆ ನಿಮ್ಮ ಹತ್ರ ಏನಾದರೂ ವಿಶಿಷ್ಟತೆ ಇರಬೇಕು. ಅಂಡ್ ದಿಸ್ ಈಸ್ ದ ಏಜ್. ಈ ಸ್ಟೂಡೆಂಟ್ ಲೈಫಲ್ಲಿ ವಿಶಿಷ್ಟತೆಯನ್ನು ನೀವು ಡೆವಲಪ್ ಮಾಡ್ಕೋಬೇಕು. ಅಂಡ್ ವೆರಿ ಇಂಪಾರ್ಟೆಂಟ್. ನಾನೊಂದು ಪ್ರಶ್ನೆ ಕೇಳಿದೆ, ಯಾರು ಉತ್ತರ ಕೊಡಲಿಲ್ಲ. ಏನು ನೀವು ಡೆವಲಪ್ ಮಾಡ್ಕೊಂಡ್ರೆ ಸಾಕು, ಎಲ್ಲ ಇಟ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. 100% ಯು ವಿಲ್ ಬಿ ಸಕ್ಸಸ್ಫುಲ್. ಹೇಳ್ಬೋದಾ? ಕಾನ್ಫಿಡೆನ್ಸ್. ಆಮೇಲೆ ಎಲ್ಲದನ್ನು ಸೇರಿಸಿ ಕ್ರೋಢೀಕರಿಸಿ, ಸಮಯದ ಅಭಾವ ಇರೋದ್ರಿಂದ ಹೇಳ್ತೀನಿ, ಲೀಡರ್ಶಿಪ್ ಸ್ಕಿಲ್ಸ್. ವಾಟ್ ವಿ ಲುಕ್ ಫಾರ್ವರ್ಡ್ ಇನ್ ಯಂಗ್ಸ್ಟರ್ಸ್ ಟುಡೇ ರಿಕ್ರೂಟ್ಮೆಂಟಲ್, ಇಟ್ ಇಸ್ ಓನ್ಲಿ ದ ಲೀಡರ್ಶಿಪ್. ವಾಟ್ ಡಸ್ ಇಟ್ ಇನ್ವಾಲ್ವ್? ಲೀಡರ್ಶಿಪ್ ಹ್ಯಾಸ್ 2 ಡೈಮೆನ್ಷನ್ಸ್. ಮೊದಲನೇ ಡೈಮೆನ್ಷನ್ ಅಕ್ಸೆಪ್ಟಿಂಗ್ ರೆಸ್ಪಾನ್ಸಿಬಿಲಿಟಿ. ನೀವು IT-ನಲ್ಲಿ ಓದಿರೋ ಮಕ್ಕಳನ್ನ ನೋಡಿ, ನೀವು ಸರ್ ನನಗೆ ಜವಾಬ್ದಾರಿ ಕೊಡಿ ಸರ್, ಆದರೆ ಅಕೌಂಟಬಿಲಿಟಿ ಕೊಡಬೇಡಿ ಸರ್. ದೇರ್ ಕ್ಯಾನಾಟ್ ಬಿ ರೆಸ್ಪಾನ್ಸಿಬಿಲಿಟಿ ವಿತೌಟ್ ಅಕೌಂಟಬಿಲಿಟಿ. ಇವನ್ ಲೈಫಲ್ಲೂ ಅಷ್ಟೇ. ನೀವು ಅಷ್ಟೇ, ನೀವು ಯು ಬಿಕಮ್ ಟಫ್. ವೆನ್ ಯು ಬಿಕಮ್ ಟಫ್, ವೆನ್ ದ ಗೋಯಿಂಗ್ ಗೆಟ್ಸ್ ಟಫ್, ಓನ್ಲಿ ಟಫ್ ಪೀಪಲ್ ಗೆಟ್ ಗೋಯಿಂಗ್. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಿಮಗೆ, 96ರಲ್ಲಿ ನಾನು ರೋಡ್ ಆಕ್ಸಿಡೆಂಟಲ್ಲಿ ಹಾಸನದಲ್ಲಿ 6 ತಿಂಗಳು ಕೋಮಾದಲ್ಲಿದ್ದೆ. ಅದು ಡಿಕ್ಲೇರ್ಡ್ ಡೆಡ್. ಡಾಕ್ಟರ್ ಹೇಳಿದ್ರು ಇವನು ಬದುಕಿದ್ರು ನಾರ್ಮಲ್ ಇರಲ್ಲ ಅಂತ. ಅದಕ್ಕೆ ಐ ವೆರಿ ಸಕ್ಸಸ್ಫುಲ್ ಟ್ರೈನರ್ ಇವತ್ತು, ಬಿಕಾಸ್ ಐ ಆಮ್ ಅಬ್ನಾರ್ಮಲ್. ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು ಈಸ್, ಸರ್ ಇಲ್ಲಿ ನೋಡ್ತೀರಾ ಹುಡುಗರು, ನೀವು ಡೈವರ್ಷನ್ ಜಾಸ್ತಿ. ಹಿಂಗೆ ಎಕ್ಸಾಮಲ್ಲಿ ಬರೆದ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಮ್ಮ ಅಪ್ರಾಣಗೂ ನೀವು ಪಾಸ್ ಆಗಲ್ಲ. ನನ್ನ ಮಗ IIM-ನಲ್ಲಿ MBA ಮಾಡಿದ್ದಾನೆ. ಹಿ ಗೆಟ್ಸ್ ಎ ವಾಪಿಂಗ್ ಸ್ಯಾಲರಿ ಆಫ್ ಅಬೌಟ್ 5 to 6 lakhs per month. ಓಕೆ ಸ್ನೇಹಿತರೆ, ನೋಡಿ, ಎಲ್ಲ ಹುಡುಗರಿಗೆ ನಾನು ಹೇಳ್ತಾ ಇದ್ದೀನಿ, ದ ಗ್ರೇಟೆಸ್ಟ್ ಚಾಲೆಂಜ್ ಫಾರ್ ಯು ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್ ಈಸ್ ಫೇಸಿಂಗ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಎಲ್ಲೇ ಹೋಗಿ ನೀವು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್, ರೈಟ್ ಫ್ರಮ್ ದ ಲೋಯೆಸ್ಟ್ ಟು ದ ಹೈಯೆಸ್ಟ್, ಎಲ್ಲ ಕಡೆ ಕಾಂಪಿಟೇಷನ್. ಸೊ ನೀವು ಅದನ್ನು ಫೇಸ್ ಮಾಡಿ ಗೆಲ್ಲಲೇಬೇಕು ಅಂತಾದಾಗ, ನಾನು ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಡಿಗ್ರಿ ಆದಮೇಲೆ ಅಥವಾ ನಿಮ್ಮ ಪೋಸ್ಟ್ ಗ್ರಾಜ್ಯುಯೇಷನ್ ಆದಮೇಲೆ ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ರೆಡಿ ಮಾಡಾಗಿದ್ದರೆ ದಯವಿಟ್ಟು ಡೋಂಟ್ ರನ್ ದ ರನ್ನಿಂಗ್ ರೇಸ್. ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂರಲೇಬೇಡಿ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಬಿಹಾರ್ ಅಥವಾ ಜಾರ್ಖಂಡ್ ಇದೆಯಲ್ಲ, ದೇ ಆರ್ ಒನ್ ಆಫ್ ದ ಬ್ಯಾಕ್ವರ್ಡ್ ಸ್ಟೇಟ್ಸ್ ಆಫ್ ದ ಕಂಟ್ರಿ. ಯು ನೋ, ದೇ ಆರ್ ದ ಸ್ಟೇಟ್ಸ್ ವಿಚ್ ಪ್ರೊಡ್ಯೂಸಸ್ ದ ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ಫ್ರಮ್ UPSC ಎಕ್ಸಾಮಿನೇಷನ್. ಗೊತ್ತಾ ನಿಮಗೆ? ಒಂದು ಬ್ಯಾಕ್ವರ್ಡ್ ಸ್ಟೇಟಲ್ಲಿ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ ಏನಂತ ಅರ್ಥ? ನೀವು ನಂಬ್ತಿರೋ ಎಲ್ಲೋ ಎಜುಕೇಶನ್ ಸಿಸ್ಟಮ್ ಹೇಗೆ ಮಾಡಿದ್ರೆ, ಅವಶ್ಯಕತೆ ಇದ್ದವರು ಮೂಗು ಮುಚ್ಚಿದ್ರೆ ಬಾಯಿ ತೆಗಿತಾರೆ. ಇವತ್ತು ಬಿಹಾರಲ್ಲಿ, ಜಾರ್ಖಂಡಲ್ಲಿ 10ನೇ ಕ್ಲಾಸಲ್ಲಿ ಮಕ್ಕಳು ಡಿಸೈಡ್ ಮಾಡ್ತಾರೆ ನಾನು ಏನಾಗಬೇಕು ಅಂತ. ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್, ಐ ವಾಂಟ್ ಟು ಬಿಕಮ್ ಎ ಚಾರ್ಟರ್ಡ್ ಅಕೌಂಟೆಂಟ್. ದೇ ಡಿಸೈಡ್ ಅಟ್ ದ ಏಜ್ ಆಫ್ 10th ಸ್ಟ್ಯಾಂಡರ್ಡ್ ಅಲ್ಲಿ ದೇ ಡಿಸೈಡ್ ದೇ ಸೆಟ್ ದರ್ ಗೋಲ್ ಅಂಡ್ ದೇ ಅಚೀವ್ ಇಟ್. ದಟ್ ಇಸ್ ದ ರೀಸನ್. 10 ವರ್ಷ 8 ವರ್ಷ ವರ್ಕ್ ಮಾಡಿದವನ ಜೊತೆ ನಾವು ಇವತ್ತು ಕಲಿತವನು ಹೋಗಿ ಕಾಂಪಿಟೇಟಿವ್ ಎಕ್ಸಾಮ್ ಕೂತ್ರೆ ಏನದು? ಈ ವಿಲ್ ಔಟ್ ಬೀಟ್ ಅದರ್ಸ್. ಬೇಸಿಕಲಿ ಬ್ಯಾಕ್ವರ್ಡ್. ಎಲ್ಲ ಗೋಡೆಗೆ ಹೋಗ್ಬಿಟ್ಟಿದ್ದಾರೆ, ಅವರು ಬೆನ್ನು ಗೋಡೆಗೆ ಇಟ್ಕೊಂಡು ಬದುಕ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಇವತ್ತು ನಾರ್ತ್ ಇಂಡಿಯನ್ಸ್ ಎಷ್ಟು ಜನ ಇಲ್ಲಿ ಬಂದು ಬೆಂಗಳೂರಲ್ಲಿ ಇದ್ದಾರೆ. ಈಗ ಆಲ್ಮೋಸ್ಟ್ ಕನ್ನಡ ಮಾತಾಡಿದ್ರೆ ಕನ್ನಡ ಏನಡ ಅಂತಾರೆ ಈಗ. ವಾಟ್ ಈಸ್ ಹ್ಯಾಪನಿಂಗ್? ಅವಶ್ಯಕತೆ ಇದ್ದವರು. ನಾನು ಹೇಳೋದು, ನೀವೆಲ್ಲ ಈಗ ನೆಕ್ಸ್ಟ್ 4 years ಡೋಂಟ್ ಟೇಕ್ ಯುವರ್ ಲೈಫ್ ಈಸಿ. ನಾಳೆ ನೀವೇ ಬೈತೀರಾ, ಸರ್ ನಮ್ಮ ಕಾಲೇಜ್ ಸರಿಗಿಲ್ಲ, ಸರ್ ನಮ್ಮ ಮೇಸ್ಟ್ರು ಸರಿಗಿಲ್ಲ, ಸರ್ ನಮ್ಗೆ ಸರಿಗೆ ಹೇಳ್ಕೊಡ್ಲಿಲ್ಲ ಡಿಗ್ರಿ. ನೋ, ದ ಡಿಗ್ರಿ ಹ್ಯಾಸ್ ನೋ ರಿಲೆವೆನ್ಸ್. ಡಿಗ್ರಿಗೆ ಯಾರು ಕೆಲಸ ಕೊಡಲ್ಲ. ಇಟ್ ಈಸ್ ಯು. ಇಫ್ ಯು ಬಿಕಮ್ ಸ್ಟ್ರಾಂಗ್, ಯು ವಿಲ್ ಬಿಕಮ್ ಒನ್ ಆಫ್ ದ ಟಾಪ್ ಮೋಸ್ಟ್ ಪರ್ಸನ್ ದ ವರ್ಲ್ಡ್ ಎವರ್ ಬಾರ್ನ್. ಯು ಡಿಸೈಡ್ ನಾವ್. ಯು ಪ್ರಿಪೇರ್ ಎ ರನ್ನಿಂಗ್ ರೇಸ್. ನೀವು ರನ್ನಿಂಗ್ ರೇಸ್ ಓಡಬೇಕು ಸರ್ ಜೀವನ. ನೀವಿನ್ನು 25 ವರ್ಷ, ನಮ್ದೆಲ್ಲ ಆಗೋಯ್ತು 65 ವರ್ಷ. ನಾವೇನು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ, ನಾವು ಇದೀವಿ, ಆರಾಮಾಗಿದ್ದೀವಿ. ಸೊ ವೆರಿ 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 ಇಂಪಾರ್ಟೆಂಟ್ ಫಾರ್ ಯು ಈಸ್ ಯು ಗಾಟ್ ಎ ಲಾಂಗ್ ವೇ ಟು ಗೋ. It is not easy, but it is not impossible also. It is not tough also.
ಬಟ್ ಯು ಹ್ಯಾವ್ ಟು ವರ್ಕ್ ಹಾರ್ಡರ್ ದೆನ್ ವಾಟ್ ಯು ಆರ್ ಡೂಯಿಂಗ್ ನಾವು. ಈಗ ಏನು ಮಾಡ್ತಿದ್ದೀರಾ? ಎಕ್ಸಾಮಿಗೆ ಹೋಗ್ತಿದ್ದೀರಾ, ಬರೀತಿದ್ದೀರಾ, ಪಾಸ್ ಆಗ್ತಿದ್ದೀರಾ, ಫಸ್ಟ್ ಕ್ಲಾಸು ಹೈ ಮಾರ್ಕ್ಸ್ ತೊಗೊಳ್ತಾ ಇದ್ದೀರಾ, ನಾನು MBBS ಫಸ್ಟ್ ಕ್ಲಾಸ್, ನಾನು ಇಂಜಿನಿಯರಿಂಗ್ ಗ್ರೇಟ್ ಅಂತ ಇದ್ದೀರಾ. ದಟ್ ಇಸ್ ನೋ ರಿಲೆವೆನ್ಸ್. ಈಗಲೇ ಹೇಳ್ಬಿಟ್ಟಿದ್ದೀನಿ. ಯು ಹ್ಯಾವ್ ಟು ಆ್ಯಡ್ ಸಮಥಿಂಗ್, ಬಿಕಾಸ್ ಇಂಡಿಯಾದಲ್ಲಿ 130 ಕೋಟಿ, ಸಾರಿ 1 ಕೋಟಿ ಒಂದು ದಿನಕ್ಕೆ ಜಾಸ್ತಿ ಆಗ್ಬಿಟ್ಟಿದೆ, 131 ಕೋಟಿ ಆಗ್ಬಿಟ್ಟಿದೆ ಇವತ್ತು. ಈ ಕಾಂಪಿಟೇಷನ್ ನೀವು ಮಾಡಬೇಕಾದ್ರೆ ಇನ್ ಅಡಿಷನ್ ಟು ಯುವರ್ ರೆಗ್ಯುಲರ್ ಹಾರ್ಡ್ ವರ್ಕ್ ಯು ಹ್ಯಾವ್ ಟು ಡೂ ಜನರಲ್ ರೀಡಿಂಗ್. ನನ್ನ ಮನೆಯಲ್ಲಿ ನೀವು ನಂಬ್ತಿರೋ ಇವೆಲ್ಲ 4,000 ಪುಸ್ತಕ ಇಟ್ಟಿದ್ದೀನಿ ನಾನು ಮೈಸೂರಲ್ಲಿ. ಹ್ಯೂಜ್ 600 ಚದರದಲ್ಲಿ 4,000 ಬುಕ್ಕು. ಎಜುಕೇಶನ್ ಈಸ್ ಓನ್ಲಿ ಗೆಟಿಂಗ್ ಎ ಡಿಗ್ರಿ ಅಂತ ನೀವು ತಿಳ್ಕೊಂಡಿದ್ದೀರಾ. ಸಾರಿ, ನಾನು ನನ್ನ MSc ಅಗ್ರಿಕಲ್ಚರ್, CAB, ಡಿಪ್ಲೊಮಾ ಇನ್ PG, ಡಿಪ್ಲೊಮಾ ಇನ್ HRM ತಗೊಂಡು 35 ವರ್ಷ ಆಯಿತು. ಅದಾದ ಮೇಲೆ ನಾನು 10 ಪಟ್ಟು ಜಾಸ್ತಿ ಪಡ್ಕೊಂಡಿದ್ದೀನಿ ಈಗ. ಹೇಗೆ? ರೀಡಿಂಗ್ ಈಸ್ ಎ ವೇ ಆಫ್ ಮೈ ಲೈಫ್. ನಾನು 1 ಅವರ್ ಮಲಗದೆ ಓದ್ದೆ, ನಾನು ಮಲಗದೇ ಇಲ್ಲ ಡೈಲಿ. ಇವನ್ ಟುಡೇ ನಂದೇ ಬ್ಯೂಟಿಫುಲ್ ಆಫೀಸ್ ಮಾಡ್ಕೊಂಡು ನಾನು ದಿನ ಅದೇ ಕೆಲಸ ನಂದು. ಸೊ ನಾನು ನೀವು ಇವತ್ತು ಔಟ್ ಬೀಟ್ ದಟ್. ನಾಳೆ ಯಾವ ಡಿಪಾರ್ಟ್ಮೆಂಟ್ ಸೇರ್ಕೋತೀರೋ, ಎಲ್ಲಿಗೆ ಹೋಗ್ತೀರೋ ಗೊತ್ತಿಲ್ಲ ನಿಮಗೆ. ವೆರಿ ಇಂಪಾರ್ಟೆಂಟ್ ಈಸ್ ಮೇಕ್ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ಸ್ ಆಫ್ ರೀಡಿಂಗ್. ಓದುವ ಹವ್ಯಾಸವನ್ನು ನೀವೀಗ ಬೆಳೆಸ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮಿಗೆ, ಆಲ್ಮೋಸ್ಟ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ಸಿಮಿಲರ್. ಒಂದು ಜನರಲ್ ಅವೇರ್ನೆಸ್ ಇರ್ಬೋದು, ಎರಡನೇದು ಕರೆಂಟ್ ಅಫೇರ್ಸ್ ಇರ್ಬೋದು, ವರ್ಬಲ್ ರೀಸನಿಂಗ್ ಇರ್ಬೋದು, ನಾನ್ ವರ್ಬಲ್ ರೀಸನಿಂಗ್ ಇರ್ಬೋದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರ್ಬೋದು. ಆ್ಯಂಡ್ ಐ ಥಿಂಕ್ ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಕೇಳುವ ಒಂದು ಜನರಲ್ ಸೈನ್ಸ್ ಏನಿದೆ ಎಲ್ಲ 10ರಿಂದ PUC ಲೆವೆಲಿನ ಫಂಡಮೆಂಟಲ್ಸ್ ಅನ್ನೇ ಕೇಳೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಬ್ಯಾಂಕಿಂಗ್ ಇರ್ಬೋದು, KS ಇರ್ಬೋದು, ಇದು ಸ್ವಲ್ಪ ಇರ್ಬೋದು. ನನ್ನ ಮಗನ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ. IIM-ನಲ್ಲಿ ಫಸ್ಟ್ ಟೈಮ್ ಅವನು 99.8% 10 ಲಕ್ಷ ಜನದಲ್ಲಿ 2,000 ಜನಕ್ಕೆ ಸೀಟ್ ತಗೊಂಡ. ಇವತ್ತು ತುಂಬ ಉನ್ನತ ಕೆಲಸದಲ್ಲಿ ಇದ್ದಾನೆ. ಆದರೆ ಅವನ ಹಿಂದೆ ನನಗಿನ್ನೂ ಜ್ಞಾಪಕ, ಅವನು 100 ಮಾಕ್ ಪೇಪರ್ಸ್, IIM-ನ 100 ಪೇಪರ್ಗಳನ್ನು ಕೂತ್ಕೊಂಡು 3 ಗಂಟೆಗಳ ಕಾಲ ಸತತವಾಗಿ ಒಬ್ಬನೇ ವರ್ಕ್ ಮಾಡೋನು. ನನಗೆ ಹೇಳೋನು, ನನ್ನ ಮಾತಾಡಿಸ್ಬೇಡ 3 ಅವರ್ಸ್ ಅಂದ್ರೆ ಮಾಕ್ ಪೇಪರ್ಸ್ 100 ಸತಿ ನೀವು ಮಾಡಿಬಿಟ್ಟಿದ್ರೆ 101ನೇ ಸದಿಯಲ್ಲಿ ಹೋಗಿ ಬರೆದ್ರೆ ಏನಾಗುತ್ತೆ ಹೇಳಿ? ಈಸಿ ಕೇಕ್ ವಾಕ್. ನೀವೇನು ಮಾಡ್ತೀರಾ? ಪೇಪರೇ ನೋಡಿರಲ್ಲ ಹಳೇದು. ಫಸ್ಟ್ ಟೈಮಲ್ಲಿ ಪೇಪರ್ ನೋಡಿದಾಗ ಟೆನ್ಷನ್ ಆಗುತ್ತೆ, ಹೊಟ್ಟೆ ಒಳಗೆಲ್ಲ ಪತಂಗ ಬರುತ್ತೆ, ಬೈಕೊಂಡು ಬಂದ್ಬಿಡ್ತೀರಾ ನೀವು. ನಾವು ಕರ್ನಾಟಕದವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನನಗೆ ಭಾಳ ಬೇಸರ ಕರ್ನಾಟಕದವ್ರ ಬಗ್ಗೆ. ಯಾಕೆಂದ್ರೆ ವಿ ಆಲ್ ಹೋಲ್ಡ್ ಎ ಡಿಗ್ರಿ ಬಟ್ ವಿ ಡೋಂಟ್ ಹ್ಯಾವ್ ಎಂಪ್ಲಾಯಬಲ್ ಸ್ಕಿಲ್ಸ್. ನೀವು ದಯವಿಟ್ಟು ಎಂಪ್ಲಾಯಬಲ್ ಸ್ಕಿಲ್ಸ್ ಅನ್ನು ಇವತ್ತಿಂದ ಅಳವಡಿಸ್ಕೊಳ್ಳಿ, ನಾಳೆಯಿಂದ ಓದಿ. ಆಲ್ ಫಂಡಮೆಂಟಲ್ ಥಿಂಗ್ಸ್, ವಾಟ್ ಈಸ್ ಹ್ಯಾಪನಿಂಗ್ ದೇರ್. ಅಂಡ್ ಇದರ ಜೊತೆಗೆ ಇದೆಲ್ಲ ಮಾಡಿದಾಗ ಏನಾಗುತ್ತೆ? ಯುವರ್ ಕಾನ್ಫಿಡೆನ್ಸ್ ಲೆವೆಲ್ ಬಿಕಮ್ ವೆರಿ ಸ್ಟ್ರಾಂಗ್. ನೀವು ನಡೆದಾಡೋ ರೀತಿ, ನೀವು ಮಾತಾಡೋ ರೀತಿ. ಆ್ಯಂಡ್ ಭಾಳ ನೋಡ್ತೀನಿ ನಾನು ಪಬ್ಲಿಕ್ ಸ್ಪೀಕಿಂಗ್ನಲ್ಲಿ, ನಾನು ದೊಡ್ಡ ದೊಡ್ಡ ಡಾಕ್ಟರೇಟ್ಸ್ ಓದಿದವ್ರ ಹತ್ರ ನಾನು ಪಬ್ಲಿಕ್ ಸ್ಪೀಕಿಂಗ್ ಮಾತಾಡ್ಸಕ್ಕೆ ಮಾಡಿದ್ರೆ, ಸರ್ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಸರ್, ಇಂಗ್ಲೀಷ್ ಬರಲ್ಲ ಅಂತ. ಸರ್, ಇಂಗ್ಲೀಷ್ ಈಸ್ ದ ಈಸಿಯೆಸ್ಟ್ ಆಫ್ ಲ್ಯಾಂಗ್ವೇಜ್. ಕನ್ನಡದ ಅಭಿಮಾನ ನನಗೂ ಬಹಳ ಇದೆ. ನಾನು ಕನ್ನಡಿಗ, ನನ್ನ ಹತ್ರ 1,000 ಕನ್ನಡ ಪುಸ್ತಕ ಇದೆ. ಹಂಗನ್ಬಿಟ್ಟು ಇಂಗ್ಲೀಷ್ ಇಲ್ಲದೆ ಇದ್ರೆ ಯು ಕಾಂಟ್ ಗೋ ಹೈಯರ್ ಅಪ್. ಮೋರ್ ದ ಲ್ಯಾಂಗ್ವೇಜಸ್. ನನಗೆ 5 ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಬರುತ್ತೆ: ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳು, ತೆಲುಗು. ಮಲಯಾಳಂ ಬರಲ್ಲ, ಯಾಕಂದ್ರೆ ಅದು ಮೂಗಲ್ ಮಾತಾಡೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯು ಹ್ಯಾವ್ ಎ ಹಂಗರ್ ಟು ನೋ ಥಿಂಗ್ಸ್. ಕಾಂಪ್ಲಸೆಂಟ್ ಆಗಬೇಡಿ. ನಮ್ಮ ಹಣೆ ಬರ ಇದ್ದಂಗೆ ಆಗುತ್ತೆ. ನಮ್ಮ ಊರಿನಲ್ಲಿ ಈ ಸತಿ ಹೋದಾಗ ಪುರೋಹಿತರು ಹೇಳಿದ್ರು, ಇನ್ನು 4 ವರ್ಷ ಮಾಡಬೇಡ, ಏನು ಮಾಡಿದ್ರು ನಿಂಗೆ ಆಗಲ್ಲ, ಅದಕ್ಕೆ ಏನು ಮಾಡ್ತೀಯಾ? ಏನೂ ಮಾಡಲ್ಲ ಸರ್, ಉಸಿರು ಬಿಡ್ತೀನಿ, ಸುಮ್ಮನೆ ಕೂತ್ಕೋತೀನಿ. ಸೊ ಈ ಥರ ನಿಮ್ಮದೇ ಆದ ಕಲ್ಪನೆಗಳ ಲೋಕದಲ್ಲಿ ಇರಬೇಡಿ. ಹೊರಗೆ ಬನ್ನಿ ಸರ್. ಆಲ್ ಆಫ್ ಯು ಆರ್ ಬಾರ್ನ್ ಟು ವಿನ್. ಅವ್ರು ಸಕ್ಸಸ್ ಆಗ್ತಿದ್ದಾರೆ, ಇವ್ರು ಸಕ್ಸಸ್ ಆಗ್ತಿದ್ದಾರೆ. ಜಾರ್ಖಂಡಿಂದ ಬಂದವರು ಇವತ್ತು ನೋಡಿ, ನಮ್ಮ ಮೈಸೂರು, ಬೆಂಗಳೂರಿಗೆ ಬಂದವರು ನಾರ್ತ್ ಇಂಡಿಯನ್ಸ್ ಯಾರೂ ಹೋಗೋದಿಲ್ಲ. ಯಾಕಂದರೆ ಅಲ್ಲಿ ಅತಿ ಬಿಸಿಲು, ಅತಿ ಸೆಕೆ, ಅತಿ ಚಳಿ. ಇಲ್ಲಿ ಬ್ಯೂಟಿಫುಲ್ ವೆದರ್. ಇಲ್ಲೇ ಬಂದು ನಮ್ಮಲ್ಲೇ ಮದುವೆ ಆಗ್ಬಿಟ್ಟು ನಮ್ಮಲ್ಲೇ ಯಾರು 1000 ಜನ ನೋಡ್ತಾ ಇದ್ದೀವಿ. ದಯವಿಟ್ಟು ನಾನು ನಿಮಗೆ ಸಂದೇಶ ಕೊಡ್ತಾ ಇದ್ದೀನಿ, ಯುವರ್ ಎಜುಕೇಶನ್ ಅಲೋನ್ ಹ್ಯಾಸ್ ನೋ ರಿಲೆವೆನ್ಸ್. ಯು ಮಸ್ಟ್ ಬಿಕಮ್ ಸೋ ಪವರ್ಫುಲ್ ಅಂಡ್ ಸ್ಟ್ರಾಂಗ್. ಅಂಡ್ ಐ ವಿಲ್ ಅಶ್ಯೂರ್ ಯು, ನಾನು ಹೇಳೋ ರೀತಿ ಮಾಡಿ. ಯಾಕೆಂದ್ರೆ ನಾನು ನಿರುದ್ಯೋಗಿಗಳನ್ನ ತರಬೇತಿ ಮಾಡಿದವರು. ಎಂತೆಂಥ ಅವರು ಕಡು ಬಡವರು, ಯಾಕಯ್ಯ ಬದುಕ್ತಾ ಇದೆಯಾ? ಅದೇ ಉಸಿರಾಡ್ತಾ ಇದ್ದೀನಿಲ್ಲ ಸರ್, ಅದಕ್ಕೋಸ್ಕರ ಇದ್ದೀನಿ. ಯಾವಾಗ ಹೋಗ್ತೀಯಾ? ನಿಂತಾಗ ಹೋಗ್ಬಿಡ್ತೀನಿ ಸರ್ ಅನ್ನೋ ಯುವಕರೆಲ್ಲ ಇವತ್ತು ಟಾಪ್ ಆ್ಯಂಡ್ ಕಾರಲ್ಲಿ ಹೋಗ್ತಾ ಇದ್ದಾರೆ. ನಾನು ಹೇಳೋದು, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾಕೆಂದ್ರೆ ನಾವೇನು ಪರ್ಮನೆಂಟ್ ಸಿಟಿಸನ್ಸ್ ಅಲ್ಲ. ತೊಟ್ಟಿಲುಗಳಷ್ಟೋ ಮಸಲುಗಳಷ್ಟು ದರೆಯೊಳಗೆ. ತೊಟ್ಟಿಲಿಗೆ ಹಬ್ಬ, ಮಸಣವು ತೇಗುತ್ತಿರಲು. ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ, ಹೊಸದಾಗಿ ಹುಟ್ಟುವವರಿಗೆ ಎಡೆಯಲ್ಲಿ ಮಂಕುತಿಮ್ಮ. ಸೊ ದಿಸ್ ದ ರಿಯಾಲಿಟಿ ಆಫ್ ಲೈಫ್. ನಮ್ಗೆ ದೇವರು ಒಂದು ವೀಸಾ ಕೊಟ್ಟಿದ್ದಾನೆ, ಅದರಲ್ಲಿ ಎಂಟ್ರಿ ಡೇಟ್ ಇದೆ, ಅದರಲ್ಲಿ ಎಕ್ಸ್ಪೈರಿ ಡೇಟ್ ಇದೆ. ನಾವೆಲ್ಲ ಹೆಸರು ಬರಿತೀವಿ, ಡೇಟ್ ಆಫ್ ಬರ್ತ್ ಬರ್ತೀವಿ. ಇನ್ನೊಂದು ಡೇಟ್ ಬರೆಯ
ಜ್ಞಾಪಿಸ್ಬೇಡಿ ಸರ್, ಭಯ ಆಗುತ್ತೆ ಸರ್. ವಿ ಹ್ಯಾವ್ ಟು ಗೋ. 60-70 ಆದ್ಮೇಲೆ ನಾವು ಏನು ಅಕ್ಸೆಪ್ಟ್ ಬ್ಯೂಟಿಫುಲ್. ನಮಗೆ ಇದೆಲ್ಲ ಬೋನಸ್ ಪೀರಿಯಡ್ ಅಲ್ಲಿ ಇದೀವಿ ನಾವು, ತಲೆನೇ ಕೆಡಿಸ್ಕೋಬಹುದು. ನಾನು ಈ ಒಂದೇ ಸಂದೇಶ ಕೂಡ ಜನಕ್ಕೆ, ಇದನ್ನ ಖುಷಿಯಾಗಿ ಇಟ್ಕೊಳ್ಳಿ, ನೀವು ಸಜ್ಜಿಗೆ ಸಾಯೋದಿಲ್ಲ. ನಾವು ಹೇಗೆ ಬದುಕ್ತಾ ಇದೀವಿ ನೋಡಿ, ನೀವೆಲ್ಲ ಮೈ ಪರ್ಚ್ಕೊಂಡು ಮೈಯಲ್ಲಿ ಜಾಗನೇ ಇಲ್ಲ. ಈಗ ಎದುರಿಗೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಬರ್ತಾ ಇದೀವಿ. ದಿಸ್ ಇಸ್ ನಾಟ್ ಲಿವಿಂಗ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ನಮ್ಮ ಯಂಗ್ಸ್ಟರ್ಸ್ ಏನು ನೋಡ್ತಾ ಇದ್ದೀವಿ, ನಿಮ್ಮನ್ನು ನೋಡಿದ್ರೆ ನಾನಂತೂ ಇಂಟರ್ವ್ಯೂನಲ್ಲಿದ್ದರೆ ನಿಮ್ಮನ್ನೆಲ್ಲ ಸೆಲೆಕ್ಟ್ ಮಾಡ್ಬಿಡ್ತೀನಿ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಓನ್ಲಿ ಥಿಂಗ್ ಈಸ್ ಯು ಮಸ್ಟ್ ಪರ್ಫಾರ್ಮ್. ನಿಮ್ಮ ಹತ್ರ 2 ಆ್ಯಡ್ ಆಗಬೇಕು. ಮೊದಲನೇದು ಏನು, ಕ್ಯಾಲಿಬರ್. ನೀವು ಯಾವ ಇಂಟರ್ವ್ಯೂಗೆ ಹೋಗ್ತೀರಾ, ಯಾವ ಸಬ್ಜೆಕ್ಟಿಗೆ ಹೋಗ್ತೀರಾ, ಕ್ಯಾಲಿಬರ್ ಅಂದ್ರೆ ಏನು? ಎಲ್ಲರೂ ಆ ಕೆಲಸವನ್ನು 5 ಗಂಟೆಯಲ್ಲಿ ಮಾಡಿದ್ರೆ ನೀವು 4 ಗಂಟೆಯಲ್ಲಿ ಮಾಡ್ತೀರಾ. ಯು ಡೂ ಇಟ್ ಮಚ್ ಬೆಟರ್. ಅದನ್ನು ಕ್ಯಾಲಿಬರ್ ಗೊತ್ತಾಗುತ್ತೆ. ಕ್ಯಾಲಿಬರ್ ಅಂದ್ರೆ ಎರಡನೇದು ವೆರಿ ವೆರಿ ಇಂಪಾರ್ಟೆಂಟ್ ಈಸ್, ಹೇಳ್ಬೋದಾ, ಟ್ಯಾಲೆಂಟ್, ವಿಶಿಷ್ಟತೆ. ನೀವೆಲ್ಲ ಟ್ಯಾಲೆಂಟೆಡ್. ನಿಮ್ಮ ಮ್ಯೂಸಿಕ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಕಾಡೆಮಿ ಇರ್ಬೋದು, ನಿಮ್ಮ ಇದೆಲ್ಲ ನೋಡಿ, ಸಂಘಟನೆಯ ಎಲ್ಲ ಅವಯಗಳೇನಿದೆ ಅದೆಲ್ಲ ನೀವು ಡೆವಲಪ್ ಮಾಡಿ. ದಟ್ ಈಸ್ ವಾಟ್ ಟ್ಯಾಲೆಂಟ್. ನಿಮ್ಮ ಇಂಟರ್ವ್ಯೂನಲ್ಲಿ ನೋಡೋದು ಒಂದೇ ಒಂದು, ಮೊದಲನೇದು ಕ್ಯಾಲಿಬರ್, ಎರಡನೇದು ಟ್ಯಾಲೆಂಟ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಲೀಡರ್ಶಿಪ್. ಲೀಡರ್ಶಿಪ್ ಅಂದ್ರೆ ಏನು? ನೀವು ಲೀಡರ್ ಆಗ್ಬಿಡಿ, ನೀವು ಜೀವನದಲ್ಲಿ ಯಶಸ್ವಿ ಆಗ್ತೀರಾ, ಒಂದು ಸರ್ಟಿಫಿಕೇಟ್ ಕೊಡ್ತೀನಿ. ಸೊ ಒಂದೇ ಒಂದು ಸಂದೇಶ ನಿಮಗೆ ಕೊಡೋದು ಏನಪ್ಪಾ ಅಂತಂದ್ರೆ, ನಂಬಿ ನಿಮ್ಮನ್ನ, ಯು ಬಿಲೀವ್ ಯುವರ್ ಸೆಲ್ಫ್. ಇಫ್ ಒನ್ ಡೋರ್ ಕ್ಲೋಸಸ್ ಅನದರ್ ಡೋರ್ ಓಪನ್ಸ್. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಐ ಬಿಲೀವ್ ದಟ್ ಇಫ್ ಒನ್ ಡೋರ್ ಕ್ಲೋಸಸ್ ಅನದರ್ ಓಪನ್ಸ್. ನೀವು ಹೇಳ್ಕೊಳ್ಳಿ ಸಾಕು, ಒನ್ ಡೋರ್ ಕ್ಲೋಸಸ್ ಅನದರ್ ಓಪನ್ಸ್. ಒಂದು ಡೋರ್ ಕ್ಲೋಸ್ ಆಗಲಿ, ನಿಮ್ಗೆ ಇನ್ನೊಂದು ಓಪನ್ ಆಗುತ್ತೆ. ಆಸ್ ಲಾಂಗ್ ಆಸ್ ಯು ಆರ್ ಪಾಸಿಟಿವ್. ಇಫ್ ಯು ಆರ್ ನೆಗೆಟಿವ್, ಆಲ್ ಡೋರ್ಸ್ ವಿಲ್ ಕ್ಲೋಸ್ ಫಾರ್ ಯು. ಇಟ್ ಈಸ್ ಲೈಫ್. ಸೊ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇನ್ ಎ ವೆರಿ ಡಿಫರೆಂಟ್ ಡೈಮೆನ್ಷನ್. ಲೀಡರ್ಶಿಪ್ ಹ್ಯಾಸ್ 2 ಡೈಮೆನ್ಷನ್ಸ್. ನಾಯಕತ್ವ ಅನ್ನೋದು ನೀವು, ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಪೊಲಿಟಿಕಲ್ ಲೀಡರ್ಶಿಪ್, ಐ ಆಮ್ ಸ್ಪೀಕಿಂಗ್ ಅಬೌಟ್ ಲೀಡರ್ಶಿಪ್ ಫಾರ್ ಯುವರ್ ಲೈಫ್. ಫಸ್ಟ್ ನೀವು ನಿಮ್ಮ ಲೀಡರ್ಶಿಪ್ ನಿಮ್ಮಲ್ಲಿ ಹಾಕೋಬೇಡಿ. 100% ಸಿ ದ ಡಿಫರೆನ್ಸ್. ನಾನು ಅದನ್ನೇ ಮಾಡಿರೋದೆಲ್ಲ ನಿರುದ್ಯೋಗಿಗಳಿಗೂ. ಲೀಡರ್ಶಿಪ್ ಹಾಕಿ ಬಿಟ್ಬಿಟ್ಟಿದ್ದೀನಿ, ಹೋಗು. ನಾನು 2 ಮಕ್ಕಳಿಗೂ ಅಷ್ಟೇ ಲೀಡರ್ಶಿಪ್ ಹಾಕಿ ಬಿಟ್ಬಿಟ್ಟಿದ್ದೀನಿ, ಹೋಗಿ ಬದುಕೋಗಿ, ಏನು ಬೇಕಿಲ್ಲ. ದೇ ಆರ್ ಸೋ ಕಾನ್ಫಿಡೆಂಟ್, ಸೋ ಗುಡ್. ನನಗನ್ಸುತ್ತೆ ಇದೇನಪ್ಪ ಇವರು ಇಷ್ಟು ಸಕ್ಸಸ್ಫುಲ್ ಆಗಿಬಿಟ್ಟಿದ್ದಾರೆ. ಜಸ್ಟ್ ಲೀಡರ್ಶಿಪ್. ಏನು ಲೀಡರ್ಶಿಪ್ ಅಂದ್ರೆ, ಲೀಡರ್ಶಿಪ್ ಹ್ಯಾಸ್ 2 ಡೈಮೆನ್ಷನ್. ನಂಬರ್ 1, ಇದನ್ನು ನೀವು ಎಲ್ಲ, ನಾನು ಕಾಣುವ ಎಲ್ಲ ಹುಡುಗರಿಗೆ ಒಂದೇ ಸಂದೇಶ ಕೊಡೋದು, ನಾಳೆಯಿಂದ ಯು ಪುಟ್ ದ ಸೀಡ್ಸ್ ಆಫ್ ಲೀಡರ್ಶಿಪ್. ನಾಳೆ ಬೆಳಗ್ಗೆ ಬದಲಾವಣೆ ಆಗುತ್ತೆ ಅಂತಲ್ಲ, ಇನ್ ಅನದರ್ 1 year ಯು ಗೆಟ್ ಯುವರ್ ಸೆಲ್ಫ್ ಟ್ರಾನ್ಸ್ಫಾರ್ಮ್ ವಿತ್ ಲೀಡರ್ಶಿಪ್. ಲೀಡರ್ಶಿಪ್ ಅಲ್ಲಿ ಮೊದಲನೇ ಅವಯವ, ಯು ಅಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಲೈಫ್, ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಯಾರಪ್ಪ ನಿನ್ನ ಲೈಫಿಗೆ ಪೂರ್ಣ ಜವಾಬ್ದಾರಿ? ಸರ್, ಎಲ್ಲ ಟ್ರಸ್ಟ್ ಮೆಂಬರ್ಸು ಸರ್, ನಮ್ಮ ತಂದೆ ತಾಯಿಗಳು ಸರ್, ನಮ್ಮ ಟೀಚರ್ಸು ಸರ್, ಯಾರು ಅಲ್ಲ ಸರ್. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲೈಫ್. ಟೇಕ್ ಇಟ್ 100%. ನೀವು ನಂಬ್ತಿರಲ್ಲ, ನಾನು 20-25 ವರ್ಷ ಆಯಿತು. ಐ ಡೋಂಟ್ ಬ್ಲೇಮ್ ಎನಿಬಡಿ ಫಾರ್ ಮೈ ಸಕ್ಸಸ್ ಆರ್ ಫೇಲ್ಯೂರ್. ಯಾರನ್ನು ಬೈಯೋದು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸ್ಟಾಪ್ ದ ಬ್ಲೇಮ್ ಗೇಮ್. ನೀವು ಫಸ್ಟ್ ಸ್ಟಾಪ್ ಮಾಡಿಬಿಡಿ. ಸ್ಟಾಪ್, ಯಾರನ್ನು ಬೈಯೋದು ಬಿಟ್ಬಿಡಿ. ನೀವು ಹೇಳ್ತೀನಿ, ಏನೋ ನಿಮ್ದು, ನೀವು ಏನೋ ತಪ್ಪು ಮಾತಾಡಿದ್ರೆ ಹೊರಗಿನವ್ರನ್ನ ಯಾರನ್ನೋ ಬೈತೀವಿ ನಾವು. ಇದು ಮನುಷ್ಯನ ಟೆಂಡೆನ್ಸಿ. ಏನಪ್ಪ ಕಡಿಮೆ ಮಾರ್ಕ್ಸ್ ಬಂತು ಸರ್, ಮ್ಯಾಥಮೆಟಿಕ್ಸ್ ಟೀಚರ್ ಸರಿ ಪಾಠ ಮಾಡಲಿಲ್ಲ ಸರ್. ಎಲ್ಲರೂ ಫೇಲ್ ಆದ್ರ, ನೀನ್ ಮಾತ್ರ ಫೇಲ್ ಆಗಿದ್ಯಾ? ಎಲ್ರಿಗೂ ಮಾರ್ಕ್ಸ್ ಬಂದಿದೆ, ಟೀಚರ್ನೇ ಯಾಕೆ ಬೈತೀಯಾ? ಸರ್, ಯಾರಾದ್ರೂ ಬೈಬೇಕಲ್ಲ ಸರ್, ಅದಕ್ಕೋಸ್ಕರ ಟೀಚರ್ನೇ ಬೈತೀನಿ ಸರ್. ಸ್ಟಾಪ್ ದ ಬ್ಲೇಮ್ ಗೇಮ್. ಅಂಡ್ ವೆರಿ ಇಂಪಾರ್ಟೆಂಟ್ ಇಸ್ ಅಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಲೈಫ್. ನಿಮ್ಮ ಬದುಕಿಗೆ ನಾಳೆಯಿಂದ ಸರ್, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಲೈಫ್, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ರಿಸಲ್ಟ್ಸ್, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಜಾಬ್. ಅಕ್ಸೆಪ್ಟ್ 100% ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಲೈಫ್ ಟು ಯುವರ್ ಸೆಲ್ಫ್. ನೀವು ಹಾಕೋಬೇಡಿ, ನಾಳೆಯಿಂದ ನಾನು ಪೂರ್ಣ ಜವಾಬ್ದಾರಿ. ನಿಮ್ಮ ಥಿಂಕಿಂಗು, ನಿಮ್ಮ ಆಲೋಚನೆಗಳು ಎಲ್ಲ ಚೇಂಜ್ ಆಗಿಬಿಡುತ್ತೆ. ಎರಡನೇದು ಬಹಳ ಇಂಪಾರ್ಟೆಂಟು, ಹೇಳ್ಬೋದಾ ಯಾರಾದರೂ? ನಿರ್ಧಾರ ತೆಗೆದುಕೊಳ್ಳಿ. ಟೇಕ್ ಎ ಡಿಸಿಷನ್. ಏನೂ ಆಗಲ್ಲ. ನಮ್ಮಲ್ಲಿ ಗ್ರೇಟೆಸ್ಟ್ ಎನಿಮಿ, ನಿಮಗೆಲ್ಲ ಗ್ರೇಟೆಸ್ಟ್ ಎನಿಮಿ ಅಂದರೆ ಪ್ರೊಕ್ರಾಸ್ಟಿನೇಷನ್. ಪ್ರೊಕ್ರಾಸ್ಟಿನೇಷನ್ ಅಂದರೆ ಮುಂದಕ್ಕೆ ಹಾಕೋದು, ಮುಂದಕ್ಕೆ ಹೋಗೋದು, ಮುಂದೂಡೋದು, ಇಂದು ಮಾಡೋದು, ನಾಳೆ ಮಾಡೋಣ ಅನ್ನೋದು. ದಟ್ ಈಸ್ ದ ಗ್ರೇಟೆಸ್ಟ್ ಎನಿಮಿ. ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಾಳೆಯಿಂದ ನೀವು ರೂಮ್ಮೇಟ್ಸ್ ಎಲ್ಲ ಸೇರಿ ಒಂದು ಸೆಟ್ ಆಫ್ ಬುಕ್ಸ್ ತಂದು ಓದಿ ಶುರು ಮಾಡಿ ಹೇಳ್ತೀನಿ. ಡೋಂಟ್ ಪ್ರೊಕ್ರಾಸ್ಟಿನೇಟ್. ಎರಡನೇದು, ಟೇಕ್ ಎ ಡಿಸಿಷನ್. ಲೈಫ್ನಲ್ಲಿ ಡಿಸಿಷನ್ ತಗೊಳ್ಳಿ. ಇವನ್ ಎ ರಾಂಗ್ ಡಿಸಿಷನ್ ಟೇಕನ್ ಸಮ್ಟೈಮ್ಸ್ ಬೆಟರ್ ದನ್ ನಾಟ್ ಟೇಕಿಂಗ್ ಎ ಡಿಸಿಷನ್. ನಾನು ಹೇಳ್ತೀನಿ, ತಪ್ಪು ನಿರ್ಧಾರ ತಗೊಳ್ಳಿ. ಏನಾಯ್ತು? ಏನೂ ಇಲ್ಲ, ಏನು ಪ್ರಾಣ ಹೋಗಿಲ್ಲ ಅಲ್ವಾ? ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೀರಾ, ಅದನ್ನು ಚೇಂಜ್ ಮಾಡೋಣ, ಇನ್ನೊಂದು ನಿರ್ಧಾರ ತಗೊಂಡು. ಇಷ್ಟೇ ಲೈಫು. ಈ ಲೈಫ್ ಇಸ್ ಎ ಜರ್ನಿ. ಎಂಜಾಯ್ ಇಟ್. ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಐ ಫೈಂಡ್ ಔಟ್ ಎ ರೀಸನ್ ಟು ಬಿ ಹ್ಯಾಪಿ ಎವ್ರಿ ಡೇ. ಬಟ್ ಭಾಳ
ಬಹಳಷ್ಟು ಜನ ದೇ ಫೈಂಡ್ ಔಟ್ ಎ ರೀಸನ್ ಟು ಬಿ ಅನ್ಹ್ಯಾಪಿ ಎವರಿ ಡೇ. ನೋಡಿ, ಎಲ್ಲ ನಮ್ಮ ಹ್ಯಾಪಿನೆಸ್ ಅನ್ಹ್ಯಾಪಿನೆಸ್ ಎಲ್ಲ ಇದೆ. ದುಡ್ಡನ್ನು ಇವತ್ತು ಕೋಟಿಗಟ್ಟಲೆ ಸಂಪಾದನೆ ಮಾಡೋರು ನಾನು ನೋಡ್ತಾ ಇದ್ದೀನಿ. ಲೈಫ್ ಎಲ್ಲ ದುಡ್ಡು ಸಂಪಾದನೆ ಮಾಡೋದು. 70ನೇ ವರ್ಷದಲ್ಲಿ ಬಹಳ ಜನ ಸ್ನೇಹಿತರು ನನಗೆ ಫೋನ್ ಮಾಡ್ತಾರೆ, ರಾಮಾನುಜಮ್ ಅವರೇ, ಮೈಸೂರಿನಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಟರ್? ನಾನು ಅವ್ರಿಗೆಲ್ಲ ಪ್ರಶ್ನೆ ಕೇಳ್ತೀನಿ, ಏನು ಸರ್ ಲೈಫಲ್ಲೇ ಇನ್ವೆಸ್ಟೇ ಮಾಡ್ತಾ ಇದ್ದೀರಾ, ಹಾರ್ವೆಸ್ಟ್ ಯಾವಾಗ ಮಾಡ್ತೀರಾ? ಯಾಕೆ ನಾನು ಅಗ್ರಿಕಲ್ಚರ್ ಗ್ರಾಜ್ಯುಯೇಟು. ಹಾರ್ವೆಸ್ಟ್ ಯಾವಾಗ ಮಾಡ್ತೀರಾ ಅಂತ, ಇಲ್ಲ ಹಾರ್ವೆಸ್ಟ್ ಆಮೇಲೆ ನೋಡ್ಕೊಂಡು, ಆಮೇಲೆ ಯಾರು ನೋಡ್ಕೊಳ್ಳೋದು? ನೀವು ಇಷ್ಟು ಕೋಟಿಗಟ್ಟಲೆ ಆಸ್ತಿ ಮಾಡಿ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಸೊಸೆ, ಇಷ್ಟ ಇಲ್ಲದೆ ಇರೋ ಅಳಿಯನಿಗೆ ದುಡ್ಡು ಕೊಟ್ಟು ಹೋಗ್ತೀರಾ? ಸೊ ಇಸ್ ದ ರಿಯಾಲಿಟಿ. ನಾನು ಹೇಳೋದು, ಯು ಎಂಜಾಯ್ ಯುವರ್ ಲಿವಿಂಗ್. ಏನಾಗುತ್ತೆ? ಏನೂ ಆಗಲ್ಲ, 10 ವರ್ಷ ಎಕ್ಸ್ಟ್ರಾ ಬದುಕ್ತೀರಾ. ನೀವು ನೋಡಿ, ನಮ್ಮ ಕಾಯಿಲೆಗಳು ಇಲ್ಲಿ ಡಾಕ್ಟರ್ ಯಾರಾದರೂ ಬಹಳ ಜನ ಇರ್ಬೋದು, ಕೇಳಿ ನೋಡಿ, ಎಲ್ಲ ಡಾಕ್ಟರ್ನು ಹೇಳೋದು ಇಷ್ಟೇ, ಆಲ್ ಅವರ್ ಏಲ್ಮೆಂಟ್ಸ್ ಆರ್ ರಿಲೇಟೆಡ್ ಟು ಅವರ್ ಮೈಂಡ್. ಸೊ ವೆರಿ ವೆರಿ ಸಿಂಪಲ್ ಮೆಸೇಜ್ ಐ ಆಮ್ ಗಿವಿಂಗ್ ಟು ಆಲ್ ಆಫ್ ಯು. ದಯವಿಟ್ಟು ಸ್ಟಾಪ್ ದ ಬ್ಲೇಮ್ ಗೇಮ್, ಅಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ, ಟೇಕ್ ಇ ಡಿಸಿಷನ್. ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇದೇ ಲೀಡರ್ಶಿಪ್. ಅಂಡ್ ಬಿಲೀವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ನಂಬಿ ಸರ್. ನೀವು ನಿಮ್ಮ ನಾವೆಲ್ಲ ಏನು ಮಾಡ್ತೀವಿ ನೋಡಿ, ಕೂದಲಿಲ್ಲದೆ ಇರೋರು ಡೆಪ್ಯುಟೇಷನ್ ಮಾಡಿ ಕೂದಲಿದೆ ಅಂತ ತೋರಿಸ್ತೀವಿ. ನಮ್ಮ ಬಾಹ್ಯ ಸೌಂದರ್ಯದ ಕಡೆಗೆ ಜೀವನವೆಲ್ಲ ಕಳೀತಾ ಇದ್ದೀವಿ. ದಯವಿಟ್ಟು ಬಾಹ್ಯ ಸೌಂದರ್ಯ ಅಲ್ಲ, ಆಂತರಿಕ ಸೌಂದರ್ಯ. ಕ್ಲೀನ್ ಯುವರ್ ಸೆಲ್ಫ್ ಇನ್ಸೈಡ್. ಬಿಲೀವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಇಷ್ಟಪಡಿ. ನಾವು ಕಪ್ಪಗಿದ್ದೀನಿ, ಬಾಳ್ಡು, ಹಂಗಿದೆ, ಹಲ್ಲು ಮುಂದೆ ಇದೆ, ಅದೆಲ್ಲ ಸೆಕೆಂಡ್ರಿ ಬಿಟ್ಟಾಕಿ. ಏನು ಮದರ್ ತೆರೇಸಾ ಏನು ಹೇಮಮಾಲಿನಿ ಥರ ಇದ್ರಾ, ಅಥವಾ ಅಬ್ದುಲ್ ಕಲಾಂ ಏನು ರಾಜೇಶ್ ಖನ್ನಾ ಥರ ಇದ್ರಾ? ಯಾರೂ ಇರಲಿಲ್ಲ. ವೆರಿ ವೆರಿ ಸಿಂಪಲ್ ಮೆಸೇಜ್ ಐ ಆಮ್ ಗಿವಿಂಗ್ ಯು ಆಲ್ ಆಫ್ ಯು. ಒಳಗಡೆ ನಾವು ನನ್ನ ಎಲ್ಲ ಕೇಳ್ತಾರೆ, ಸರ್ ಅವನು ನನ್ನ ಎನಿಮಿ, ಇವನು ನನ್ನ ಎನಿಮಿ. ಯಾರು ನಮ್ಮ ಎನಿಮಿಗಳಲ್ಲ. ಎಲ್ಲಿದೆ ನಮ್ಮ ಎನಿಮಿ? ಎಲ್ಲಿದೆ ಹೇಳಿ? ಎಲ್ಲಪ್ಪ? ಏನೋ ಕೈ ತೋರಿಸ್ಕೊಂಡೆ. ಇಟ್ ಈಸ್ ವಿತ್ ಇನ್ ಅಸ್. ಅವರ್ ಎನಿಮೀಸ್ ಆರ್ ಇನ್ಸೈಡ್. ನಾನು ಈಗ ಹೇಳ್ತೀನಿ, ಆಂಗರ್, ಕೋಪ, ತಾಪ, ಜಲಸಿ, ರೈವಲ್ರಿ, ಗ್ರಡ್ಜೋ, ಇದೇ ನಮ್ಮ ಗ್ರೇಟೆಸ್ಟ್ ಎನಿಮೀಸ್. ಅದೆಲ್ಲ ಎಸಿರಿ. ಉಸಿರು ಹೇಳ್ಕೊಳ್ಳಿ, ಉಸಿರು ಬಿಡಿ, ಸುಮ್ಮನೆ ಕೂತ್ಕೊಳ್ಳಿ, ಏನಾಗಲ್ಲ. ಯು ವಿಲ್ ಲೀವ್ ಫಾರ್ 80 years. ಸರ್ ಹಂಗಾಗುತ್ತೆ ಸರ್, ಹಿಂಗಾಗುತ್ತೆ ಸರ್, ಹೆಂಗೂ ಆಗಲ್ಲ. ನಾನು ಹೇಳಿದ್ನಲ್ಲ ಸುಮ್ಮನೆ ಕೂತ್ಕೊಳ್ಳಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇವತ್ತು ನಾವು ಸುಮ್ಮನೆ ಗದ್ದಲವನ್ನು ಮಾಡಿ ಟೈಮನ್ನು ಕಳೀತಾ ಇದ್ದೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ಯುವರ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಎಲ್ಲರಿಗೂ 24 ಗಂಟೆ ಕೊಟ್ಟಿರೋದು. ದಯವಿಟ್ಟು ನಿಮಗೂ 24 ಗಂಟೆ. ಗುರು ಸುಮ್ಮನೆ ಟೆನ್ಷನ್ ಆಗುತ್ತೆ. ಟೆನ್ಷನ್ ಆಗಲ್ಲ. ಟೆನ್ಷನ್ ಯಾರಿಗೂ ಆಗಲ್ಲ. ಟೆನ್ಷನ್ ನಾವು ಮಾಡ್ಕೋತೀವಿ. ಯಾರಿಗೂ ಟೆನ್ಷನ್ ಆಗಲ್ಲ. ನಾವು ಹೇಳೋದು ಹೊರಡು ತಪ್ಪದು. ಟೆನ್ಷನ್ ಮಾಡ್ಕೋತೀವಿ. ಮಾಡ್ಕೋಬೇಡಿ ಟೆನ್ಷನ್. ಏನಕ್ಕೆ ಮಾಡ್ಕೋಬೇಕು ಸರ್? ಒಂಥರ ಆಗುತ್ತೆ ಸರ್. ಏನೂ ಆಗಲ್ಲ. ಇವತ್ತು ಬದುಕಿದ್ದೀನಿ ಅಂತ ಏನಂತ ಅರ್ಥ? ನಾಳೆನೂ ಇರ್ತೀನಿ, ನಾಡಿದ್ದು ಇರ್ತೀನಿ ಅಂತ ಇಟ್ಕೊಂಡಿರೋಣ, ಖುಷಿಯಾಗಿರೋಣ. ಸೊ ಇದೆಲ್ಲ ಸಂದರ್ಭದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ? ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು ಈಸ್, ಯು ಮಸ್ಟ್, ನಾನು ಹೇಳಿದ ರೀತಿಯಲ್ಲಿ ನೀವು ಕಷ್ಟಪಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆದರೆ ನಿಮಗೆ ಗೊತ್ತಿಲ್ಲದೆ ಹಾಗೆ ನಿಮ್ಮ ಆತ್ಮವಿಶ್ವಾಸದ ಮಟ್ಟ 24x7x52 ಆಗುತ್ತೆ. IAS ರಿಸಲ್ಟ್ ಬರುತ್ತೆ. IAS ರಿಸಲ್ಟ್ ಬಂದಾಗ, UPSC ರಿಸಲ್ಟ್ ಬಂದಾಗ ನಾವು ಪೇಪರ್ಗಳಲ್ಲಿ ನೋಡ್ತೀವಿ, ಈ ಹಳ್ಳಿಯ ಒಬ್ಬ ಬಡ ರೈತನ ಮಗ, ಒಬ್ಬ ಕೃಷಿ ಕಾರ್ಮಿಕನ ಮಗ ಈ ಸತಿ IAS ಪಾಸ್ ಆಗಿದ್ದಾನೆ. ಅಷ್ಟೇ ನೋಡ್ಬಿಟ್ಟು ನಾವು ಭಾಳ ಲಕ್ಕಿ ಅವನು ಅಂತೀವಿ. ಲಕ್ಕಿ ಅಲ್ಲ, ಅದರ ಹಿಂದೆ ನೋಡಿ ಅವರ ಪರಿಣಿತಿ ಏನಿದೆ. ಆಮೇಲೆ ಎಲ್ಲ ಫಸ್ಟ್ ಟೈಮೇ ಪಾಸ್ ಆಗಿಲ್ಲ. ಎಷ್ಟು ಸತಿ ಫೇಲ್ ಆಗಿದ್ದಾರೆ ಕೇಳಿ ಅವ್ರನ್ನ? ಅದು ಹೇಳಲ್ಲ. 3 ರಿಂದ 4 ಸತಿ ಫೇಲ್ ಆಗಿರ್ತಾರೆ. ಲೈಫಲ್ಲೂ ಅಷ್ಟೇ. ನಾನು 65 ವರ್ಷ ಅಂದರೆ ಏನಂತ ಅರ್ಥ? ನಾನು ನಿಮಗೆಲ್ಲರಿಗಿಂತ ಜಾಸ್ತಿ ತಪ್ಪು ಮಾಡಿದ್ದೀನಿ ಅಂತ. ಆದರೆ ಮಾಡಿದ ತಪ್ಪಿನಿಂದ ನಾನು ಬದುಕನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಮಾಡಿದ ತಪ್ಪನ್ನ ಮತ್ತೆ ಮಾಡಿಲ್ಲ. ಸೊ ನಿಮಗೂ ಅಷ್ಟೇ ಹೇಳ್ತಿದ್ದೀನಿ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತೀರಾ, ಫೇಲ್ಯೂರ್ ಆಯಿತು, ತಲೆ ಕೆಡಿಸ್ಕೋಬೇಡಿ. ನಿಮಗೆ ಯಾಕೆ ಫೇಲ್ಯೂರ್ ಆಯಿತು, ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅಂತ ಗೊತ್ತಾಯ್ತು. ಸೆಕೆಂಡ್ ಟೈಮ್ ವಿಲ್ ಯು ನಾಟ್ ಬಿ ಬೆಟರ್? ಥರ್ಡ್ ಟೈಮ್, ಫೋರ್ತ್ ಟೈಮ್ 100% ಆಗುತ್ತೆ ನಿಮಗೆ. ಸರ್ ನಾವೆಲ್ಲ ಹುಟ್ಟುತ್ತಾ ಜೀನಿಯಸ್ ಅಲ್ಲ. ಗ್ರೇಟ್ ಪೀಪಲ್ ಆರ್ ನಾಟ್ ಬಾರ್ನ್, ಗ್ರೇಟ್ ಪೀಪಲ್ ಆರ್ ಓನ್ಲಿ ಮೇಡ್. ಸೊ ದಯವಿಟ್ಟು ಯು ಆರ್ ಆಲ್ ಗ್ರೇಟ್ ಪೀಪಲ್, ಯು ಆರ್ ಆಲ್ ವಂಡರ್ಫುಲ್ ಪೀಪಲ್. ಯಾಕೆಂದ್ರೆ ಎಜುಕೇಟೆಡ್, ನಾನು ಅನ್ಎಜುಕೇಟೆಡ್. ಹೆಂಗೆ ಅಂತ ಅವ್ರು ನೋಡಿದ್ದೀನಿ ಅಂತಂದ್ರೆ, ಹೆಸರು ಬರೆಯಕ್ಕೆ ಬರದೇ ಇರೋರೆಲ್ಲ ಇವತ್ತು ಬನ್ನಿ, ನಮ್ಮ ಮೈಸೂರಲ್ಲಿ ಬೇಕಾದ್ರೆ 5,000 ಜನಗಳು ನಿಮ್ಗೆ ಅಡ್ರೆಸ್ ಕೊಡ್ತೀನಿ, ಹೋಗಿ ಬನ್ನಿ. ಒಂದು ದೇ ಕ್ಯಾನ್ ಡೂ. ನೀವೆಲ್ಲ ಗ್ರಾಜ್ಯುಯೇಟ್ಸು, ಡಿಗ್ರಿ ಪರಿಣಿತಿಯನ್ನು ತೆಗೆದುಕೊಂಡು, ದೇರ್ ಇಸ್ ನೋ ರೀಸನ್ ಫಾರ್ ಯು ಟು ಫೇಲ್. ಇಫ್ ಯು ಫೇಲ್, ಡೋಂಟ್ ಬ್ಲೇಮ್ ದ ಸಿಸ್ಟಮ್, ಡೋಂಟ್ ಬ್ಲೇಮ್ ದ ಅಥಾರಿಟೀಸ್, ಬ್ಲೇಮ್ ಯುವರ್ ಸೆಲ್ಫ್. ದೇರ್ ಇಸ್ ವೆರಿ ಸೀರಿಯಸ್ ಲ್ಯಾಕ್ಯುನಾ ವಿತ್ ಇನ್ ಯು. ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲದೆ ಇರ್ಬೋದು, ಅಥವಾ ನಿಮಗೆ ಎನ್ಕೋಡಿಂಗ್ ಅಂತ ಕರಿತೀವಿ, ಭಾವನೆಗಳು ಬಂದದ್ದನ್ನು ಜನಗಳಿಗೆ ಹೇಳೋದಕ್ಕೆ ನಿಮಗೆ ಸ್ಟೇಜ್ ಫ್ರೈಟ್ ಅಂತ ಇರ್ತೀವಿ, ಅದಿರ್ಬೋದು. ಇಂಟರ್ವ್ಯೂ ಸ್ಕಿಲ್ಸ್ ಇಲ್ಲದೆ ಇರ್ಬೋದು, ಅಥವಾ ರಿಟರ್ನ್ ಟೆಸ್ಟ್ನಲ್ಲಿ 3 ಗಂಟೆ ಕಾಲದಲ್ಲಿ ನಿಮ್ಮ ಇರುವ ಎಲ್ಲ ಕ್ರೋಢೀಕರಿಸಿ ಬರೆಯೋದಕ್ಕೆ ನಿಮ್ಮ ಸ್ಕಿಲ್ ಇಲ್ಲದೆ ಇರ್ಬೋದು. ದಾಟ್ ಯು ಡೆವಲಪ್ ಇಟ್. ಇಟ್ ಇಸ್ ಪಾಸಿಬಲ್. 100%. ಇಂಪಾಸಿಬಲ್ ನ ಬಿಡಿಸಿ ಐ ಆಮ್ ಪಾಸಿಬಲ್ ಬರುತ್ತೆ. ಸೊ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು ಈಸ್,
ಇಟ್ ಈಸ್ ಯುವರ್ ಸ್ಟ್ರಾಂಗ್ ಪರ್ಸನಾಲಿಟಿ ದಟ್ ಡಿಸೈಡ್ಸ್. ನಾನು 2008ರಲ್ಲಿ ಜೈಪುರದಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಬಂದಿದ್ದವರೆಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಪೀಕರ್ಸ್. ನಾನೊಬ್ಬನೇ ಕೃಷಿ ಪದವೀಧರ, JKVK ಬೆಂಗಳೂರು ಹೆಬ್ಬಾಳಲ್ಲಿ ಓದ್ದವನು, ಬ್ಯಾಂಕ್ನಲ್ಲಿ ಇದ್ದವನು. ಎಲ್ಲರೂ ರಾತ್ರಿ ಮುಗಿದ ಮೇಲೆ ರಾಜಸ್ಥಾನ್ ಪ್ರೆಸ್ ಕ್ಲಬ್ ಚೇರ್ಮನ್ ಹೇಳಿದ್ರು, ಎಲ್ಲರೂ ಮಾತಾಡಿದ್ರು, ಬಟ್ ದಟ್ ಮ್ಯಾನ್ ಫ್ರಮ್ ಕರ್ನಾಟಕ ವಾಸ್ ದ ಬೆಸ್ಟ್. ನನ್ನ ಹತ್ರ ಎಲ್ಲ ರಾತ್ರಿ ಬಂದರು, ಎಲ್ಲ ಪಾರ್ಟಿ ಇತ್ತು. ಉಳಿದ ಸ್ಪೀಕರ್ಸ್ IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಫ್ಯಾಕಲ್ಟಿಗಳೆಲ್ಲ ನನ್ನ ಹತ್ರ ಬಂದು, ಸರ್ ವಿಚ್ IIM ಯು ಆರ್ ಅಂದರು. ನಾನು IIMC ಅಂದೆ. ಕಲ್ಕಟಾ ಅಂದರು. ಕಾಮನ್ ಸೆನ್ಸ್ ಅಂತೆ. ವಾಟ್ ಡು ದ ಟೀಚ್ ಸರ್ ಅಂದರು. ವೇರ್ ಡು ದ ಟೀಚ್ ದಟ್ ಸರ್ ಅಂದರು. ಯೂನಿವರ್ಸಿಟಿ ಸೈನ್ಸಸ್ ಬ್ಯಾಂಗ್ಳೂರ್ ಅಂದೆ. ವಾಟ್ ಡು ದ ಟೀಚ್ ದೇರ್ ಸರ್ ಅಂದರು. ಮೋಸ್ಟ್ಲಿ ಅನ್ವಾಂಟೆಡ್ ಥಿಂಗ್ಸ್ ಅಂಡ್ ಸಮ್ ವಾಂಟೆಡ್ ಥಿಂಗ್ಸ್ ಅಂತ. ಸರ್ ಇಸ್ ದ ರಿಯಾಲಿಟಿ. ಫ್ರಾಂಕ್ಲಿ ಹೇಳ್ತೀನಿ, ನೀವು ಡಿಗ್ರಿ ಆದ ತಕ್ಷಣ ನಿಮ್ಮ ಬದುಕಿನ ಜವಾಬ್ದಾರಿ 10 ಪಟ್ಟು ಜಾಸ್ತಿ ಆಗುತ್ತೆ. ಈಗಲೇ ಹೇಳ್ತಾ ಇದ್ದೀನಿ. ಇಷ್ಟು ದಿನ ನಿಮಗೆ ಭಾಳ ಜನ ಟ್ರಸ್ಟೀಸ್ ಎಲ್ಲ ವಂಡರ್ಫುಲ್ಲಾಗಿ ನೋಡ್ಕೊಬಿಟ್ರು. ಎಜುಕೇಷನ್ ಆಗೋ ತನಕ ನಿಮ್ಮ ತಂದೆ ತಾಯಿಗಳು ದುಡ್ಡು ಹಾಕ್ಸಿದ್ರು, ಕೊಟ್ಟರು, ಕಷ್ಟಪಟ್ಟು ಓದಿಸ್ಬಿಟ್ಟಿದ್ದಾರೆ. ಅದು ಆದಮೇಲೆ ಹೊರಗೋದ ಮೇಲೆ ನೋಬಡಿ ಕೇರ್, ನೀವೇ ರೆಸ್ಪಾನ್ಸಿಬಲ್. ಅವಾಗ ಏನಾಗುತ್ತೆ, ವೆನ್ ಯು ಹ್ಯಾವ್ ದಿಸ್ ಲೀಡರ್ಶಿಪ್ ಸ್ಕಿಲ್, ಯು ಬಿಕಮ್ ಸ್ಟ್ರಾಂಗ್. ಅವಕಾಶಗಳು ಹುಡ್ಕೊಂಡು ಬರುತ್ತೆ ನಿಮ್ಮ ಹತ್ರ. ಒಂದು ಅವಕಾಶ ಹೋದರೆ ಇನ್ನೊಂದು ಅವಕಾಶ ತೆಗೆದುಕೊಳ್ಳೋ ಕಾನ್ಫಿಡೆನ್ಸ್ ಇದೆ. ಪ್ರಾಮಾಣಿಕ, ನನ್ನ 2ನೇ ಮಗ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್, 2 ವರ್ಷ ಏನೂ ಮಾಡಲಿಲ್ಲ. ಏನು ಮಾಡ್ತಿದ್ಯಾ ಅಂದರೆ ಏನು ಮಾಡಬೇಕು ಅಂತ ಹುಡುಕ್ತೀನಿ ಅಂತ. ನನ್ನ ಹೆಂಡತಿ ಯಾವಾಗಲೂ ಹೇಳೋಳು, ಚಿಕ್ಕ ವಯಸ್ಸಲ್ಲಿ ನನ್ನ 2 ಮಕ್ಕಳನ್ನು ತುಂಬ ತರಲೆ, ಚಿಕ್ಕ ವಯಸ್ಸಲ್ಲಿ ಅವರು 2 ಮಕ್ಕಳಿಗೂ ಕಂಪೇರ್ ಮಾಡಿ ನನ್ನ ವೈಫ್ ಯಾವಾಗಲೂ ಬೈಯೋಳು, 2 ಮಕ್ಕಳು ಸರಿಗಿಲ್ಲ, ಯಾಕೆಂದರೆ ನೀವು ಸರಿಗಿಲ್ಲ ಅಂತ. ಈಗ ಒಬ್ಬ IIMನಲ್ಲಿ MBA ಮಾಡಿದ್ದಾನೆ, ಇನ್ನೊಬ್ಬ ಸ್ವಂತ ಉದ್ಯೋಗ ನಮಗೆ ಬೇರೆಯವರು ಒಂದು 4-5 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅವನ ಮೇಲೆ. ಈಗ ನನ್ನ ಹೆಂಡತಿ ಹೇಳ್ತಾಳೆ, ಆ 2 ಮಕ್ಕಳು ನನ್ನವರು ಅಂತ. ಬಟ್ ಹೆಂಗಸ್ರಿ ಯಾವತ್ತು 51, 49. ಆ್ಯಂಡ್ ಭಾಳ ಇಂಪಾರ್ಟೆಂಟ್ ನಿಮಗೆ ಸಂದೇಶ ಕೊಡೋಕ್ಕೆ ಹೇಳಿದ್ದೀನಿ. ನೀವು ಯಶಸ್ವಿ ಆಗಬೇಕಾದ್ರೆ ಇದೆಯಲ್ಲ ಈ ಪೋರ್ಷನ್ನು, ಮನಸ್ಸು ಮರ್ಕಟ, ಕೋತಿಮರಿ, ಇದನ್ನು ಕಂಟ್ರೋಲ್ ಮಾಡೋದು ನಾವು ಯಾರ್ಯಾರು ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು ಪ್ರಪಂಚದಲ್ಲಿ. ಇದನ್ನು ಕಂಟ್ರೋಲ್ ಮಾಡೋದು ಇದೆಯಲ್ಲ ಭಾಳ ಗ್ರೇಟೆಸ್ಟ್ ಚಾಲೆಂಜ್. ಸರ್ ಅನ್ಕೋತೀನಿ ಅಂದ್ಕೊಂಡೆ 30 ವರ್ಷ ಕಳೆದವ್ರು ನಾನು ನೋಡ್ಬಿಟ್ಟಿದ್ದೀನಿ. ಏನೂ ಅಂದ್ಕೊಳ್ಳಲ್ಲ ಅವ್ರು. ಅಂದ್ಕೊಳ್ಳೋದು, ಉಸಿರೇಳ್ಕೊಳ್ಳೋದು, ಸುಮ್ಮನೆ ಇರೋದು. ಮೊದಲನೇದು ನಾವು ತಪ್ಪು ಮಾಡೋ ಅಂಥದ್ದು ಸನ್ನಿವೇಶ, ಆದ ಘಟನೆಗಳನ್ನು ಮೆಲುಕು ಹಾಕೋದು. ಸರ್ ನನ್ನ ಲೈಫ್ನಲ್ಲಿ ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನನ್ನ ಹತ್ರ ಭಾಳ ಜನ 50-55 ವರ್ಷದ ಜನ ಬರ್ತಾರೆ ನನ್ನ ಹತ್ರ. ರಾಮಾನುಜಮ್ ಅವರ ಸರ್ ಹೇಳಿ ಅಂತೇನೆ. ಏನಿಲ್ಲ ಸರ್, ಅವ್ನಿಗೆ ಮದುವೆ ಆಗಿ ಅವ್ನ ಮಕ್ಳಿಗೂ ಮದುವೆ ಆಗಿದೆ ಅಂತ. ಅವ್ನು ರೀಸೆಂಟ್ಲಿ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ, ಸರ್ ನನಗೆ ಎಂತೆಂಥ ಪ್ರಪೋಸಲ್ ಬಂತು ಸರ್, ನಾನು ಹೋಗಿ ಇವಳನ್ನ ಮದುವೆ ಆಗ್ಬಿಟ್ಟೆ ಸರ್ ಅಂದ. ನಾನು ಹೇಳಿದೆ ಅವನಿಗೆ, ಅಲ್ಲ ರೀ ಸ್ವಾಮಿ, ಮದುವೆ ಆಗಿ 30 ವರ್ಷ ಆಯಿತು, ಈಗ ಯೋಚಿಸ್ತೀರಲ್ಲ, ಯಾರನ್ನು ಮದುವೆ ಆಗಿದ್ರು ಇದೇ 2 ಮಕ್ಕಳೇ, ಕಲರು ಸೈಜು ಬೇರೆ ಇರೋದು, ಬುದ್ಧಿ ಅದೇ, ಯಾಕೆಂದರೆ ನಿಮ್ಮದೇ ಮಕ್ಕಳು. ಸೊ ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಈಸ್, ಆಗುವ ಘಟನೆಗಳನ್ನು ಬಿಟ್ಬಿಡಿ. ಮುಂದಿನ ಘಟನೆಗಳ ಬಗ್ಗೆ ನಿಮಗೆ ಖಂಡಿತ ಆಲೋಚನೆಗಳು ಬೇಕಾ. ಅವ್ರು ಮಾತಾಡ್ತಾ ಒಂದು ಹೇಳಿದ್ರು, ಖಂಡಿತ ಈ ಟ್ರಸ್ಟ್ ಏನು ಈ ಥರ ಬೆಳೆದಿದೆ ಯಾಕೆ ಅಂದರೆ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್, ಅಂದರೆ ಆರ್ಥಿಕವಾಗಿ ಯಾರ್ಯಾರು ಶಕ್ತರಾಗಿದ್ದಾರೋ ಮುಂದಿನ ಪೀಳಿಗೆಗೆ ಇದನ್ನು ರೆಡಿ ಮಾಡ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಳೆದ 60 ವರ್ಷಗಳಿಂದ ಈ ಥರ ಕೆಲಸ ಮಾಡಿಕೊಂಡು ಬೆಂಗಳೂರಿನಲ್ಲಿ ಎಲ್ಲ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದವರೆಲ್ಲ ಇವತ್ತು ನೀವು ಗ್ರೇಟ್ ಅಚೀವರ್ಸ್ ಆಗಿದ್ದೀರಾ ಅಂತಂದರೆ ಆ ಒಂದು ಲಿಗಸಿನ ಕಂಟಿನ್ಯೂ ಮಾಡೋದಕ್ಕೆ ಇಟ್ ಇಸ್ ಎ ಗ್ರೇಟ್ ಚಾಲೆಂಜ್ ಫಾರ್ ಯು. ಸೊ ಯಾಕೆ ಚಾಲೆಂಜ್ ಅಂದರೆ, ನಾಳೆಯಿಂದ ಪ್ರಾಬ್ಲಮ್ಮನ್ನು ವರ್ಡ್ ಏನು ತೆಗೆದುಹಾಕಿ, ಡಿಕ್ಷನರಿಯಿಂದ ತೆಗೆದುಹಾಕಿ ಚಾಲೆಂಜನ್ನು ಹಾಕ್ಕೊಳ್ಳಿ. ಆ್ಯಂಡ್ ಸರ್ ವಾಟ್ ಟೈಮ್ ಹ್ಯಾವ್ ಟು ಕ್ಲೋಸ್ ಸರ್? ಯಾಕೆಂದರೆ ನಾನು 12 ಇಂಚ್ ಮೊಳೆ ಹೊಡೆಯೋನು. ನಾನು ಎಲ್ಲ ಕಡೆ ಒಂದೊಂದು ದಿನ ಫುಲ್ ಪಾಠ ಮಾಡ್ತೀನಿ ನಾನು ಒಬ್ಬನೇ. ಸೊ ಅದಕ್ಕೆ 10 ಮಿನಿಟ್ಸ್. ಓಕೆ, ಥ್ಯಾಂಕ್ ಯು. ಹೀಗೆ ಪಾಠ ಮಾಡ್ತಾ ಇದ್ದೆ. ನಾವು 3-4 ಜನ ಶಾಲೂನಲ್ಲಿ ಒಂದು ಚಪ್ಪಲಿ ಹಿಡ್ಕೊಂಡು ಓಡಾಡ್ತಾ ಇದ್ರು. ನನಗೆ ಭಯ ಆಯಿತು, ಅವ್ರನ್ನ ನಿಲ್ಲಿಸ್ದೆ. ಸರ್ ಏನು ಹುಡುಕ್ತಿದ್ದೀರಾ ಅಂತ. ನಿಮ್ದೇನು ತಪ್ಪಿಲ್ಲ, ಮಾತಾಡಿ, ನಿಮ್ಮನ್ನು ಯಾರು ಇನ್ವೈಟ್ ಮಾಡಿದಾರೋ ಅವ್ರನ್ನ ಹುಡುಕ್ತೀನಿ ಅಂದರು. ಹಂಗಾಗಬಾರ್ದು, ಅದಕ್ಕೆ ಭಯ ನನಗೆ. ನಾನು ವೆರಿ ಸಿಂಪಲ್ ಮೆಸೇಜ್ ಕೊಡ್ತೀನಿ. ನನಗೆ ಸ್ಟ್ರೆಸ್ ಅನ್ನೋದು ಆಲ್ಮೋಸ್ಟ್ 0 ಇವತ್ತು, ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕೆ 100% ಲೈಫ್ನಲ್ಲಿ ನಾನು ಮೌಲ್ಯದಿಂದ ಬದುಕಿದ್ದೀನಿ. ನಂಗೆ ಸ್ಟ್ರೆಸ್ ಆಗೋಕ್ಕೆ ಚಾನ್ಸನೇ ಇಲ್ಲ. ನಾವು ಅನೈತಿಕ ಕೆಲಸಗಳನ್ನ ಮಾಡಿದಾಗ ಮಾತ್ರ ಸ್ಟ್ರೆಸ್ ಆಗುತ್ತೆ. ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಕಳ್ತನ ಮಾಡಲ್ಲ, ಬೇರೆಯವ್ರಿಗೆ ಏನೂ ಆಸೆ ಪಡಲ್ಲ. ಹೊಟ್ಟೆವರಿ ಅನ್ನೋದು 0. ಯಾಕೆ ಬರುತ್ತೆ ಸ್ಟ್ರೆಸ್ ಆಗಲ್ಲ. ನಾನು 1 ಕೋಟಿ ಸಾಲವನ್ನು ಬೈಲುಕುಪ್ಪೆ ಶಾಖೆಯಲ್ಲಿ ಪ್ರಬಂಧಕನಾಗಿದೆ 2002ರಲ್ಲಿ, ಹಿರಿಯ ಪ್ರಬಂಧಕ, ಕುಶಾಲನಗರದ ಹತ್ರ. 1 ಕೋಟಿ ಸಾಲವನ್ನು ಕೊಟ್ಬಿಟ್ಟು ರೈತರಿಗೆ ಅವರಿಗೆ ಊಟ ತಿಂಡಿನೂ ಕೊಟ್ಬಿಟ್ಟು ಲೈಫಲ್ಲಿ ಮತ್ತೆ ದುಡ್ಡು ಕಟ್ಟಪ್ಪ ಅಂತಿದ್ದೆ.
ಅವ್ರು ಇವತ್ತು ಯಾರೋ ಹೇಳಿದ್ರು, ಸರ್ ಎಷ್ಟೆಷ್ಟು ಜನ ಮ್ಯಾನೇಜರ್ ಹೋದ್ರು ಜನ ನಿಮ್ಮನ್ನು ನೆಮ್ಮಿಸ್ಕೋತಾರೆ. ಗಣ್ಯ ವ್ಯಕ್ತಿಯಾಗಿ ಗಣ್ಯ ಕೆಲಸ ಏನು ಮಾಡೋದು ಬೇಡಿ, ಸಾಮಾನ್ಯ ಮನುಷ್ಯರಾಗಿ ಬದುಕಿ. ಭಾಳ ಇಂಪಾರ್ಟೆಂಟ್ ಇದು. ಆ್ಯಂಡ್ ವರ್ಕ್ನಲ್ಲಿ ನನಗೆ ಸ್ಟ್ರೆಸ್ಸೇ ಆಗ್ತಿರಲಿಲ್ಲ. ಎಲ್ಲ ಮ್ಯಾನೇಜರ್ಸು ಸ್ಟ್ರೆಸ್ ಮಾಡ್ಕೊಳ್ಳೋರು, 2 ಕೋಟಿ ಬಂದು ದುಡ್ಡು ಕೇಳೋರು, ನನ್ನ ಕ್ಯಾಶ್ ಲಿಮಿಟ್ 5 ಲಕ್ಷ. ನಾನು ಒಂದು ದಿನ ತುಂಬ ದೊಡ್ಡ ಬ್ರಾಂಚು, ಟಿಬೆಟಿಯನ್ ಸೆಟ್ಲ್ಮೆಂಟು, ಟೊಬ್ಯಾಕೋ ಗ್ರೋಯರ್ಸು, ತುಂಬ ಸ್ಟ್ರೆಸ್ಫುಲ್ ಸಿಚುಯೇಷನ್, ಎಲ್ಲರೂ ಅನ್ನೋರು ನರಕ 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 ಅಂತ. ನಾನು ನನ್ನ ಕೆಲಸವನ್ನು ಎಂಜಾಯ್ ಮಾಡ್ತಿದ್ದೆ. ಒಬ್ಬ ಬಂದ ನನ್ನ ಹತ್ರ ಕಸ್ಟಮರು, ಸರ್ 30 ವರ್ಷದಿಂದ ನಿಮ್ಮ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದೀನಿ, ಬ್ಯಾಂಕಲ್ಲಿ ಕಸ್ಟಮರು, ಕೋಟಿಗಟ್ಟಲೆ ದುಡ್ಡು ಕೊಡ್ತೀನಿ ತಗೋತೀನಿ, ಈಗ ಹೊಸದಾಗಿ ನೀವು ಕ್ಯಾಶಿಯರ್ ಹಾಕಿದ್ದೀರಲ್ಲ, ಅವನೊಂದು ಸ್ಮೈಲ್ ಹೊಡಿಯಲ್ಲ ಸರ್, ಬೇರೆ ಕ್ಯಾಶಿಯರ್ನ ಹಾಕಿ ಸರ್ ಅಂದ. ನನಗೆ ಜನ ಸುತ್ತಮುತ್ತ ಏನು ಮಾಡ್ಬೇಕು, ಅವ್ನು ಹೆಂಗೆ ನಾನು ಕನ್ವಿನ್ಸ್ ಮಾಡಲಿ? ಅದಕ್ಕೆ ನಾನು ಹೇಳಿದೆ, ಅವನ ಬಾಪ ಇಲ್ಲಿ ಆ ಕ್ಯಾಶಿಯರ್ ಮುಂದೆ ಒಂದು ಬೋರ್ಡ್ ಹಾಕಿದ್ದಾನೆ, ಓದು ಅಂದೆ. ಏನು ಸರ್ ಅಂದ, ನಗದು. ನಾನು ನಗಲ್ಲ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾನೆ, ಅವನು ಹೋಗಿ ನಗು ನಗು ಅಂತೀಯಲ್ಲಪ್ಪ ಅಂದೆ. ಖುಷಿ ಆಗ್ಬಿಡ್ತಾವನಿಗೆ. ಏನು ಸರ್ ಅಂದ. ನನ್ನ ಪಕ್ಕ ಕೂತವ್ರು, ಏನು ಸರ್ ನೀವು ಜೋಕ್ ಮಾಡ್ತೀರಿ? ಜೋಕ್ ಮಾಡ್ತಾ ಇದ್ರೆ ಬದುಕಕ್ಕಾಗಲ್ಲ. ಹ್ಯೂಮರ್, ಪಾರ್ಟ್ ಆಫ್ ಅವರ್ ಹ್ಯೂಮರ್. ನನಗೆ 64 ವರ್ಷ, ನನ್ನ ಹೆಂಡತಿಗೆ 59 ವರ್ಷ. ನಾನು ರೀಸೆಂಟ್ಲಿ ಹೋಗಿದ್ದೆ ಮಂಗಳೂರಿನಲ್ಲಿ. ಇವತ್ತು ನಾವು ಹ್ಯೂಮರಿಂದಾನೇ ಖುಷಿಯಾಗಿರೋದು. ಪಾಠ ಮಾಡಿದೆ, ಯಾರೋ ದುಡ್ಡು ಕೊಟ್ಟರು, ಹೋಗಿ ತಗೊಂಡೋಗಿ ಕೊಟ್ಟೆ. ನನ್ನ ಹೆಂಡತಿ ಕಾರಲ್ಲಿ ಕೂತಿದ್ಲು, ಏನ್ರಿ ಇಷ್ಟು ದುಡ್ಡು ನಿಮಗೆ ಅಂದ್ಲು. ಹೌದೌದು, ಪಾಠ ಮಾಡಿದ್ರೆ ಕೊಡ್ತಾರೆ. ಏನು 1 ಅವರ್ ಪಾಠ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತಾರೆ? ಒಂದು ಕೆಲಸ ಮಾಡಿ, ಇನ್ಮೇಲೆ ಮನೇಲಿ ಮಾತಾಡಲೇ ಮಾಡಿ, ಹೊರಗಡೆ ಮಾತಾಡಿ. ನಮ್ಮ ಬದುಕಿನ ಇಲ್ಲಿ ಬಹಳ ಜನ ರಿಟೈರ್ ಆದವರು ಇದ್ದಾರೆ. ರಿಟೈರ್ ಆದ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ದ ಈಗ ರೀಸೆಂಟ್ಲಿ, ರಾಮಾನುಜಂ ಸರ್ ರಿಟೈರ್ ಆದರೆ ಸಿಕ್ಕಾಪಟ್ಟೆ ದುಡ್ಡಿದೆ ಬ್ಯಾಂಕಲ್ಲಿ, ಬಟ್ ಹೊಸ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ನನಗೆ ಅಂತ. ಏನಪ್ಪ ಪ್ರಾಬ್ಲಮ್ಮು ಅಂದೆ. ಏನಿಲ್ಲ, 10 ಗಂಟೆ ಆಗ್ತಿದ್ದಂಗೆ ನನ್ನ ಹೆಂಡತಿ ಕರೆದು ಹೇಳಿದ್ಲು, ತಿಂಡಿ ಆಯ್ತಲ್ಲ, ಇನ್ನು ಹೊರಗೋಗಿ ನೀವು 10 ರಿಂದ 5 ಮನೇಲಿ ಇರಬೇಡಿ. ಪಾಪ ರಿಟೈರ್ ಆಗಿಬಿಟ್ಟಿದೆ ಅವನಿಗೆ. ಯಾಕೆ ಅಂತಂದರೆ, ನನಗೆ ನೀವಿಲ್ಲದೆ ಅಡ್ಜಸ್ಟ್ ಆಗಿಬಿಟ್ಟಿದೆ 35 ವರ್ಷ. ಅದಕ್ಕೆ ಅವ್ನು ಏನು ಮಾಡಲಿ ಗುರು ಅಂತ. ಏನೋ ಮಾಡಬೇಡ, ಇಲ್ಲೊಂದು ಆಲದ ಮರ ಇದೆ, ನಾನು ಕೂತಿದ್ದೀನಿ, ನೀನು ಬಂದಿಬ್ಬರು ಕಡಲೆಕಾಯಿ ತಿನ್ನೋಣ ಅಂತ. ನಾನು ಯಾಕೆ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಈಸ್, ನಾವು ಅನ್ಕೊಂಡಂಗೆ ಲೈಫ್ ಅಲ್ಲ. ಇಫ್ ಯು ಥಿಂಕ್ ದಟ್ ಐ ಗೆಟ್ ಎ ಪೊಸಿಷನ್, ಐ ಗೆಟ್ ಲಾಟ್ ಆಫ್ ಮನಿ, ವಂಡರ್ಫುಲ್ ಹೆಂಡತಿ, ಬ್ಯೂಟಿಫುಲ್, ವಿ ಆಲ್ ಹ್ಯಾವ್ ಮ್ಯಾರಿಡ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಅವೈಲಬಲ್ ಅಟ್ ದ ಟೈಮ್ ಆಫ್ ಅವರ್ ಮ್ಯಾರೇಜ್. ಮದುವೆ ಆದಮೇಲೆ ಹೆಂಡತಿ ಜೊತೆ ರಿಲೇಷನ್ಶಿಪ್ ಸರಿಗಿಲ್ಲದೆ ಇದ್ರೆ ಹೆಂಡತಿ ಬಿಟ್ಟು ಇನ್ನೆಲ್ಲ ಚೆನ್ನಾಗಿ ಕಾಣ್ತಾರೆ. ಕೆಲವ್ರು ಯಾಕೋ ನಗ್ತಾ ಇಲ್ಲ, ಸೀರಿಯಸ್ ಆಗಿದ್ದಾರೆ. ಸರ್, ಇದು ನಾನು ಹೇಳ್ತಾ ಎಲ್ಲರ ಮನೆ ದೋಸೆನೂ ತೂತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಐ ಆಮ್ ಗಿವಿಂಗ್ ಟು ಆಲ್ ಆಫ್ ಯು. ಆ್ಯಂಡ್ ಸಿನ್ಸ್ ಯು ಆರ್ ಆಲ್ ಫ್ರಮ್ ರೂರಲ್ ಸೆಟ್ಟಿಂಗ್, ನೀವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದವರಾದ್ರಿಂದ, ನಾನು ಜೀವನದಲ್ಲಿ ಬರೀ ಗ್ರಾಮೀಣ ಪ್ರದೇಶದವ್ರನ್ನೇ ಕೌನ್ಸಿಲಿಂಗ್ ಮಾಡಿರೋದು. ನಾನು ಐ ಆಮ್ ಅಪ್ರೂವ್ಡ್ ಕೌನ್ಸಿಲರ್ ಫ್ರಮ್ EDI ಅಹಮದಾಬಾದ್. ಸುಮಾರು 25 ವರ್ಷಗಳ ಹಿಂದೆ ನಾನು ಐ ಆಮ್ ಅಪ್ರೂವ್ಡ್ ಕೌನ್ಸಿಲರ್ ಫಾರ್ ಎಂಟರ್ಪ್ರಿನರ್ಸ್, ಉದ್ಯಮಶೀಲ ತರಬೇತುದಾರರಿಗೆ, ನಾನು ಉದ್ಯಮಶೀಲತೆ ಮಾಡೋರಿಗೆ ನಾನು ಕೌನ್ಸಿಲಿಂಗ್, ನನ್ನದೇ ಆದ ಒಂದು ಕೌನ್ಸಿಲಿಂಗ್ ಸೆಂಟರ್ ಇದೆ. 2000 ಇಸ್ವಿನಲ್ಲಿ ನನ್ನ ಗ್ರೇಟೆಸ್ಟ್ ಚಾಲೆಂಜ್ ಫಾರ್ ಯುವರ್ ಆಲ್ ಆಫ್ ಯು ಈಸ್, ನಾನೆಲ್ಲ ಭಾಳ ಚೆನ್ನಾಗಿ ಹೇಳ್ತಾ ಇದ್ದೀನಿ, ಕೇಳಿದ್ರೆ ನೀವು ಎಸ್ ಅಂದರೆ, ಆದರೂ ಎಲ್ಲೋ ಒಂದು ನಿಮ್ಮನ್ನು ಕೆಳಗೆ ಇಳಿತಾ ಇದೆ. ಎಸ್ಪೆಷಲಿ ರೂರಲ್ ಬಾಯ್ಸ್, ನಿಮಗೆಲ್ರಿಗೂ ಹೇಳ್ತಾ ಇದ್ದೀನಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ದಟ್ ಈಸ್ ದ ಗ್ರೇಟೆಸ್ಟ್ ಎನಿಮಿ ಆಫ್ ಆಲ್ ಆಫ್ ಯು, ವಿಚ್ ಐ ಹ್ಯಾವ್ ಫೌಂಡ್ ಔಟ್. ಇಟ್ ವಿಲ್ ಜಸ್ಟ್ ಪುಲ್ ಯು ಡೌನ್. ಬೇರೆಯವ್ರ ಜೊತೆ ನೋಡಿದಾಗ ನೀವು ನಾವು ಹಳ್ಳಿನವರು, ನಾವು ಕಡಿಮೆ ಅನ್ನೋ ಭಾವನೆ ಇರುತ್ತೆ. ಆ ಭಾವನೆಯನ್ನು ನಿವಾರಿಸ್ಕೋಬೇಕಾಗಿರೋದು ನಿಮ್ಮ ಕೆಲಸ. ನಾನು ಹೀಗೆ ಒಂದು ದಿನ ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ. ಒಬ್ಬ ಹುಡುಗ ಬಂದ ಹುಣಸೂರಿಂದ. ಸರ್, ನಾನು ಮಹೇಶ್ ಅಂತ ಸರ್, ಹುಣಸೂರವನು ಸರ್. ವೆರಿ ಗುಡ್, ಏನಪ್ಪ ಆಗಬೇಕು? ಹುಣಸೂರು ತಿಮ್ಮೇಗೌಡರು ಕಳಿಸಿದ್ದಾರೆ. ಹೇಳಪ್ಪ, ಏನಾಗಬೇಕು ಹೇಳು? ಅದೇನೋ ಜನಗಳನ್ನೇ ಚೇಂಜ್ ಮಾಡಿಬಿಡ್ತೀರಂತ ಸರ್ ನೀವು. ಏನು ಚೇಂಜ್ ಮಾಡೋಕ್ಕಾಗಲ್ಲ, ಹುಡುಗನ ಮಾಡೋಕ್ಕಲ್ಲ, ಹುಡುಗಿನೂ ಮಾಡೋಕ್ಕಲ್ಲ. ಏನು ಬೇಕು ಹೇಳು? ಏನಿಲ್ಲ ಸರ್, ನನಗೆ ಸಕ್ಸಸ್ ಬೇಕು ಸರ್. ಎಷ್ಟು ಬೇಕಪ್ಪ? 99% ನೀವು ಕೊಡಿ ಸರ್, 1% ನಾನು ಕಷ್ಟಪಡ್ತೀನಿ. ನೋಡಿ, ನಾವು ಇಂಡಿಯನ್ಸ್ ಮೆಂಟಾಲಿಟಿ ಎಲ್ಲ ಇಸ್ಕೊಳ್ಳೋದ್ರಲ್ಲೇ ಎಕ್ಸ್ಪರ್ಟ್ ನಾವು. ನಾನು ಹೇಳಿದೆ 99% ನೀನು ಕಷ್ಟಪಡೋದು ಮಗನೇ, ನಾನು 1% ಕೊಡ್ತೀನಿ. ಏನು ಮಾಡಲಿ ಸರ್? ಕೂತ್ಕೊಂಡೆ ನನ್ನ ಎದುರಿಗೆ. ಏನು ಮಾಡಲಿ ಸರ್? ಏನು ಮಾಡೋಣ? ಒಂದು ಸ್ಮೈಲ್ ಹೊಡಿ. ಸ್ಮೈಲಾ ಸರ್? ಏನಿದೆ ಅಂತ ಸ್ಮೈಲ್ ಹೊಡಿಲಿ ಸರ್ ನಾನು? ಲೇ ಮಗನ, ಎಲ್ಲ ಇದೆ ನಿನ್ನ ಹತ್ರ, ಹೊಡಿ ಸ್ಮೈಲು. ಇಲ್ಲ ಸರ್, ಊರಲ್ಲಿ ನನಗೆ 5 ರೂಪಾಯಿ ಕಿಮ್ಮತ್ತಿಲ್ಲ ಸರ್. ದಡ್ಡ, ನಿನಗೆ ಮಾರ್ಕೆಟಲ್ಲಿ 1 ಕೋಟಿ ಬೆಲೆ. ಏನಿದೆ ಸರ್? ಹೃದಯ, ದಿಲ್, ಅದಕ್ಕೆ 15 ಲಕ್ಷ ರೂಪಾಯಿ ಸಿಗುತ್ತೆ, ಹೋಗು. ಸರ್, ಊರಲ್ಲಿ ಗರ್ಲ್ ಫ್ರೆಂಡ್ಗಾಗಲೇ ಕೊಟ್ಬಿಟ್ಟಿದ್ದೀನಲ್ಲ ಸರ್. ಇದು ಇಂಡಿಯಾ. ನಿರುದ್ಯೋಗಿಗೆ ಗರ್ಲ್ ಫ್ರೆಂಡು, ಏನೂ ಮಾಡೋಕ್ಕೆ ಕೆಲಸ ಇದ್ರೆ ಅದೊಂದಾದರೂ ಮಾಡು ಅಂತ. ನಾನು ಹೇಳಿದೆ, ಇನ್ನು ನಿನ್ನ ಹತ್ರನೇ ಪೊಸಿಷನ್ ಇದೆ, ಅದಕ್ಕೆ 15 ಲಕ್ಷ. ಆಮೇಲೆ ಸರ್, ಕಿಡ್ನಿ ಒಂದು ಜೊತೆ ಇದೆ ಸರ್. ಎಷ್ಟು? ಅದಕ್ಕೆ 20 ಲಕ್ಷ.
ಲಿವರು ಕುಡಿದು ಡ್ಯಾಮೇಜ್ ಆಗಿದೆ ಸರ್, ಡೋಂಟ್ ವರಿ, ಹೈಯೆಸ್ಟ್ ರೆಜುವಿನೇಷನ್, ಅದಕ್ಕೂ ಒಂದು 5 ಲಕ್ಷ ಗ್ಯಾರಂಟಿ. ಆಮೇಲೆ ಸರ್ ಕಣ್ಣು, ಕಿವು, ಮೂಗು, ಬಾಯಿ, ಸರ್ ನಿಲ್ಸಿ ಸರ್, ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ದೀರಾ. ದಡ್ಡ, ಬೈಪಾಸ್ ಆಗಿದೆಯಾ? ನಮ್ಮ ಅಪ್ಪನಿಗಾಗಿದೆ ಸರ್, ಎಷ್ಟು ಕೊಟ್ಟೆ? 5 ಲಕ್ಷ. ಬೈಪಾಸ್ಗೆ 5 ಆದರೆ ಹಾರ್ಟ್ಗೆ 15 ನಾಮಿನಲ್ ದಡ್ಡ. ಹೌದಾ ಸರ್? ಆಮೇಲೆ ಅನುಮಾನ ನನ್ನ ಮೇಲೆ ಅವನಿಗೆ. ಈ ಒಳ್ಳೇದು ಹೇಳಿ ಜನಕ್ಕೆ ಅನುಮಾನ, ಕೆಟ್ಟದ್ದು ಹೇಳಿ ನಂಬಿಡ್ತಾರೆ. ಆಮೇಲೆ ಸರ್ ಅಂದ, ಆಮೇಲೆ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ 20 ಲಕ್ಷ. ಆಮೇಲೆ ಸರ್, ಆಮೇಲೆ ಲಿವರ್ ಟ್ರಾನ್ಸ್ಪ್ಲಾಂಟ್ 25 ಲಕ್ಷ. ಆಮೇಲೆ ಸರ್ ಕೋಪ ಪಿತ್ತಿಯ ನೆತ್ತಿಗೇರ್ಬಿಡ್ತು ನನಗೆ. ಅಂಡು, ಹಿಪ್, 1 ಪೋರ್ಷನ್ 30 ಲಕ್ಷ. ಸರ್ ಏನು ಹೇಳ್ತಿದ್ದೀರಾ? ಅಲ್ಲೇ ದಡ್ಡ, ಎಲ್ಲ ದೇಹದ ಭಾಗಗಳನ್ನು ವ್ಯಾಲ್ಯೂಯೇಟ್ ಮಾಡು, ನೀನು ಬೆನ್ಸ್ ಕಾರ್ಗಿಂತ ಕಾಸ್ಟ್ಲಿ. ಆದರೆ ಆಯಿಲ್ ಮಾಡ್ತಿಲ್ಲ, ಬರೀ ಆಯಿಲ್ ಮಾಡ್ತಾ ಇದೀಯ. ಎಂತಿಂತ ಸ್ಪೇರ್ ಪಾರ್ಟ್ಗಳನ್ನ ಇಂಡಿವಿಜುವಲಿ ಲೆಕ್ಕ ಹಾಕಿ ಎಲ್ಲರೂ 1 ಕೋಟಿ. ನೀವು ಸರ್ ದೇವ್ರು ನನಗೇನು ಕೊಟ್ಟಿಲ್ಲ, ನಮ್ಮ ಪಾಪ ನಮ್ಮ ಫ್ಯಾಮಿಲಿ ಮೇಲೆ ಏನೇನೋ ಕಲ್ಪನೆಗಳನ್ನ. ಯಾರು ಸರ್ ಇದೆಲ್ಲ ನಿಮ್ಗೆ ಹೇಳಿದ್ದು? ಕಮಾನ್, ರಿಯಲೈಸ್ ಯು ಆರ್ ಬಾರ್ನ್ ಟು ವಿನ್. ಈ ಏಜಲ್ಲಿ ನಿಮ್ಗೆ ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ, ನೋಡೋಕ್ಕೆಲ್ಲ ಸುಂದರವಾಗಿದ್ದೀರಾ. ಆ್ಯಂಡ್ ಸುಂದರವಾಗಿದ್ದೀರಾ ಅಂದ್ಬಿಟ್ಟು ಸಿಕ್ಕ ಹುಡುಗಿರಿಂದ ಹೋಗ್ಬೇಡಿ. ಯಾಕಂದರೆ ಈಗ ನೋಡ್ತಾ ಇದ್ದೀವಿ, ನಮ್ಮ ಕಾಲದಲ್ಲಿ ಒಂದು ಹುಡುಗಿನ ಮಾತಾಡ್ಸೋದೇ ಒಂದು ದೊಡ್ಡ ಸಾಧನೆ. ಈಗ ನೋಡಿದ್ರೆ ದಿನಕ್ಕೆ ಒಂದೊಂದು ಹುಡುಗಿರು. ದಯವಿಟ್ಟು ನೀವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದವರು, ನಿಮ್ಮ ತಂದೆ ತಾಯಿಗಳ ಕಡೆ ಮಾಡ್ತೀನಿ. ಇವತ್ತು ಹವ್ಯಾಸ, ನಿಮ್ಮ ಏನು ಹ್ಯಾಬಿಟ್ಸ್ ಇದೆ ಅಕ್ವೈರ್ ಮಾಡುವ ಸಾಧ್ಯತೆ ನಾನು ನೋಡಿದ್ದೀನಿ. ನಾನು ಐ ಆಮ್ ಪೇರೆಂಟ್ಸನ್ನು ಬಹಳ ಜನ ನನ್ನ ಹತ್ರ ಬರ್ತಾರೆ. ಒಬ್ಬೊಬ್ಬರೇ ಮಗ ಬಂದು 100 ಜನ ನನ್ನ ಹತ್ರ ಬಂದು ಅವರು ಈ ಬೇರೆ ಬೇರೆ ಹವ್ಯಾಸಗಳಿಗೆ ತುತ್ತಾಗಿರೋದು ನಾನು ನೋಡಿದ್ದೀನಿ. ದಯವಿಟ್ಟು ನೋ ಡಿವಿಯೇಷನ್ ಫಾರ್ ದ ನೆಕ್ಸ್ಟ್ 4-5 years ಟಿಲ್ ಯು ಅಚೀವ್ ಸಮಥಿಂಗ್ ಇನ್ ಯುವರ್ ಲೈಫ್. ಡೋಂಟ್ ಥಿಂಕ್ ಆಫ್ ಎನಿ ವೈಸಸ್ ಪ್ಲೀಸ್, ಫಾರ್ ಹೆವೆನ್ಸ್ ಸೇಕ್, ಬಿಕಾಸ್ ವಿ ಆಲ್ ಹ್ಯಾವ್ ಓನ್ಲಿ 1 ಚಾನ್ಸ್ ಟು ಲಿವ್. ನೋ ಸೆಕೆಂಡ್ ಟೈಮ್ ಸರ್, ನೋ ಸೆಕೆಂಡ್ ಟೈಮ್. ಎರಡನೇ ಸತಿ ಯಾರು ಬದುಕಲ್ಲ. ಎಲ್ಲಿದೆ ಏನು ಕೇಳಕ್ಕೆ ಹೋಗಬೇಡಿ. ಬಿಲೀವ್ ಇನ್ ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್, ಸ್ಟೇ ಪಾಸಿಟಿವ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಸ್ ಅಚೀವ್ಮೆಂಟ್ ಮೋಟಿವೇಶನ್, ಸಾಧನಾ ಪ್ರೇರಣೆ. ವಾಟ್ ಈಸ್ ಅಚೀವ್ಮೆಂಟ್ ಮೋಟಿವೇಶನ್? ಇಟ್ ಈಸ್ ಎ ಬರ್ನಿಂಗ್ ಡಿಸೈರ್ ಇನ್ ಯುವರ್ ಬೆಲ್ಲಿ. ಹೊಟ್ಟೆನಲ್ಲಿ ಕಿಚ್ಚು, ನಾನು ಏನಾದರೂ ಸಾಧನೆ ಮಾಡ್ತೀನಿ ಅಂತ. ದ್ಯಾಟ್ ಯು ಡೆವಲಪ್. ಎಲ್ಲ ಸಾಧಕರೆಲ್ಲ ಅದು ಡೆಫಿನೆಟ್ಲಿ ಹಾಕ್ಕೊಂಡಿರೋರೇ ಗೆದ್ದಿರೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಸ್ ಮಾನವೀಯ ಸಂಬಂಧಗಳು ಆ್ಯಂಡ್ ಸ್ಟ್ರೆಸ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್. ಓದಕ್ಕೆ ಕೂರ್ತಿರಲ್ಲ, ನಾಳೆ ಮಾಡೋದು ಇವತ್ತೇ ಮಾಡಿ, ಇವತ್ತೇ ಮಾಡೋದು ಹೀಗೆ ಮಾಡಿ. ಪ್ರೊಕ್ರಾಸ್ಟಿನೇಷನ್ ಮಾಡಬೇಡಿ ದಯವಿಟ್ಟು. ವೆರಿ ಸೀರಿಯಸ್ಲಿ ಥಿಂಕ್ ಆಫ್ ಯುವರ್ ಎಕ್ಸಾಮ್. ಇಫ್ ಯು ಆಲ್ ವರ್ಕಿಂಗ್ ಫಾರ್ 2 hours, ಸಾರಿ 2 hours ಮಾಡಲಿ ಸಾಲಲ್ಲ, 3 hours ಸಾಲಲ್ಲ, 5 to 6 hours ಆಫ್ ಹಾರ್ಡ್ ವರ್ಕ್ ಆ್ಯಂಡ್ 1 to 2 hours ಆಫ್ ಜನರಲ್ ರೀಡಿಂಗ್ ಎವ್ರಿ ಡೇ will take you to greater places in your life. 100% full proof. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ ದಟ್ ಐ ಹ್ಯಾವ್ ಕೌನ್ಸಲ್ಡ್. ಆ್ಯಂಡ್ ಕೆಲಸ ಸಿಗ್ತಾ ಫೈನ್, ಕೆಲಸ ಸಿಗದೇ ಇದ್ದರೆ ನಾನು ಹೇಳಿದ ಲೀಡರ್ಶಿಪ್ ಎಲ್ಲ ನಿಮ್ಮ ಹತ್ರ ಬಂದ್ಬಿಟ್ರೆ ಕೆಲಸ ಸಿಗ್ತಾ ಫೈನ್, ಸಿಗಲಿಲ್ವಾ ಇನ್ನೂ ಫೈನ್ ಅಂತೀರಾ. ಯು ಬಿಕಮ್ ಎನ್ ಎಂಟ್ರಪ್ರನರ್. ನಿಮ್ಮಲ್ಲಿ ಬೇರೆ ಬೇರೆ ಸ್ಕಿಲ್ಲನ್ನು ತೆಗೆದುಕೊಂಡಿದ್ದಾರೆ. ಎಂಟ್ರಪ್ರನರ್ ಆಗೋದಕ್ಕೆ 3 ಬೇಕು. ನಾನು ರಾಷ್ಟ್ರೀಯ ಮಟ್ಟದಲ್ಲಿ 100 ಕಾರ್ಯಾಗಾರಗಳನ್ನು ಮಾಡಿದ್ದೀನಿ. ಮೊದಲನೆಯದು ನಾಲೆಡ್ಜ್ ಅಬೌಟ್ ಎನ್ ಏರಿಯಾ ವಿಚ್ ಯು ಆರ್ ಇಂಟ್ರೆಸ್ಟೆಡ್. ಎರಡನೇದು ಸ್ಕಿಲ್, ಕೌಶಲ್ಯ. ಮೂರನೇದು ಇಷ್ಟೊತ್ತು ನಾನು ಮಾತಾಡ್ತಾ ಇದ್ದೀನಿ ಮೋಟಿವೇಶನ್, ಪ್ರೇರೇಪಣೆ. ಈ 3 ಇದ್ದುಬಿಟ್ರೆ ಕೆಲಸ ಸಿಕ್ಕಿದ್ರೆ ಫೈನ್, ಸಿಗದಿದ್ದರೆ ಇನ್ನೂ ಫೈನ್. ಯಾರು ಗೊತ್ತು, ನೀವು ಧೀರುಭಾಯ್ ಅಂಬಾನಿ ಆಗ್ಬೋದು, ನೀವು ನಂದನ್ ನಿಲಕೇನಿ ಆಗ್ಬೋದು, ನೀವು ನಾರಾಯಣ ಮೂರ್ತಿ ಆಗ್ಬೋದು. ಆ್ಯಂಡ್ ಸಮ್ ಆಫ್ ಯುವರ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್, ಸಮ್ ಆಫ್ ಯುವರ್ ಕಾಮರ್ಸ್ ಗ್ರಾಜ್ಯುಯೇಟ್ಸ್, ಯು ಹ್ಯಾವ್ ಡಿಫರೆಂಟ್ ಸ್ಕಿಲ್ಸ್. ಆಂಟ್ರಪ್ರನರ್ ಆಗಿಬಿಟ್ರೆ ನೀವೇ 50 ಜನ ಕೆಲಸ ಕೊಡ್ತೀರಾ. ಗಾಡ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ. 100 ಜನ ಮಾಡಿದ್ದಾರೆ ಎಲ್ಲೂ ಕೆಲಸ ಸಿಗದೇ ಇದ್ದವರು. ನೀವು ಕೆಲಸಕ್ಕೆ ಹೋಗಿ ಅಥವಾ 5 ವರ್ಷ ಕೆಲಸ ಮಾಡಿ ಆ ಏರಿಯಾದಲ್ಲಿ ಪರಿಣಿತಿಯನ್ನು ತೆಗೆದುಕೊಂಡು ಹೊರಗೆ ಬಂದ ಮೇಲೆ ಯು ಸ್ಟಾರ್ಟ್ ಯುವರ್ ಓನ್. ಆಕ್ಚುಲಿ ನನ್ನ ಮಗ ಶುರು ಮಾಡಿದಾಗ ನಾನು ಕೇಳಿದೆ, ದುಡ್ಡು ಎಲ್ಲಿದೆ ಅಂತ ಕೇಳಿದೆ. ಅವನು ಹೇಳ್ದ, ಉದ್ಯಮ ಶುರು ಮಾಡೋಕ್ಕೆ ದುಡ್ಡು ಬೇಡ ಅಂತ. ಮತ್ತೆ ಏನು ಮಾಡ್ತೀಯ ಅಂದರೆ ಐಡಿಯಾ ಸ್ಟ್ರಾಂಗ್ ಆಗಿದ್ದರೆ ಯಾರೋ ಬೇರೆಯವರೆಲ್ಲ 5 ಕೋಟಿ ಹಾಕಿದ್ದಾರೆ ಅವನ ಮೇಲೆ ಬಂಡವಾಳ. ಕೂಲಾಗಿದ್ದಾರೆ. ಯಾಕೆ ಕೂಲಾಗಿದೆಯಾ? ನಾನೇನು ದುಡ್ಡೇ ಹಾಕಿಲ್ಲ, ನಾನೇ ಟೆನ್ಷನ್ ಮಾಡ್ಕೊಳ್ಳಿ. ಸರ್ ದಿಸ್ ಈಸ್ ಲೈಫ್. ನೀವು ಹೆಂಗೆ ಬೇಕಾದರೂ ಬದುಕ್ಬೋದು ಸರ್, ಯಾರೂ ಇದಿಲ್ಲ ಸರ್. ಟೆನ್ಷನ್ ಮಾಡ್ಕೋಬೇಡಿ. ಟ್ರೈ ಮಾಡ್ತೀನಿ ಅನ್ನೋ ವರ್ಡನ್ನು ತೆಗೆದಾಕಿ ನಾಳೆಯಿಂದ. ಮಾಡ್ತೀನಿ, ಮಾಡಲ್ಲ, ಎರಡೇ. ಆ್ಯಂಡ್ ಚೇಂಜ್, ಸಿ ದ ಬ್ಯೂಟಿ ಆಫ್ ಲೈಫ್. ಆ್ಯಂಡ್ ಬಹಳ ಇಂಪಾರ್ಟೆಂಟ್ ಒಂದೇ ಒಂದು ಹೇಳ್ತೀನಿ ನಾನು. ಐ ಆಮ್ ವೆರಿ ಸಕ್ಸಸ್ಫುಲ್ ಟುಡೇ ಬಿಕಾಸ್ ಐ ಗಾಟ್ ಅ ಕಮ್ಯುನಿಕೇಷನ್ ಸ್ಕಿಲ್. ನಿಮಗೆಲ್ಲ ಲೀಡರ್ಶಿಪ್ ಸ್ಕಿಲ್ ಬಗ್ಗೆ ನಾನು ಮಾತಾಡಿದ್ದೀನಿ. ದೇರ್ ಕ್ಯಾನ್ ನಾಟ್ ಬಿ ಲೀಡರ್ಶಿಪ್ ಸ್ಕಿಲ್ಸ್ ವಿತೌಟ್ ಬ್ಯೂಟಿಫುಲ್ ಪಬ್ಲಿಕ್ ಸ್ಪೀಕಿಂಗ್. ನೀವು ನಾಳೆಯಿಂದ ಯು ಡೆವಲಪ್ ನಿಮ್ಮಲ್ಲೇ. ನನ್ನ ಹಾಸ್ಟೆಲ್ನಲ್ಲಿರುವ ಎಲ್ಲರಿಗೂ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದು,
ಇವತ್ತು ಇಂಡಿಯಾದಲ್ಲಿರಿ, ಅಮೆರಿಕಾದಲ್ಲಿರಿ, ಎಲ್ಲಾದರೂ ಹೋಗಿ ಯು ಮಸ್ಟ್ ಹ್ಯಾವ್ ದ ಎಬಿಲಿಟಿ ಟು ಟಾಕ್ ಬ್ಯೂಟಿಫುಲಿ. ಇಟ್ ಮೇ ಬಿ ಇಂಗ್ಲೀಷ್, ಇಟ್ ಮೇ ಬಿ ಕನ್ನಡ, ಎನಿ ಸಬ್ಜೆಕ್ಟ್. ಅದರಿಂದ ನಾನು ನಿಮ್ಮನ್ನೆಲ್ಲ ನೋಡಿದಾಗ ನಾನು ಹೇಳಿದ್ನಲ್ಲ, ವೆರಿ ಹ್ಯಾಂಡ್ಸಮ್ ಯು ಆರ್. ದಯವಿಟ್ಟು ನೀವೇ ಒಂದು ಪಬ್ಲಿಕ್ ಸ್ಪೀಕಿಂಗ್ ಕ್ಲಬ್ ಅಂತ ಮಾಡ್ಕೊಳ್ಳಿ. 15 ದಿನಕ್ಕೆ ಒಂದ್ಸತಿ ನೀವೇ ಒಂದು 20-25 ಜನ ಮಾಡಿ, ನೀವು ಡಿಗ್ರಿ ಕಂಪ್ಲೀಟ್ ಮಾಡೋ ಹೊತ್ತಿಗೆ ವೇದಿಕೆ ಮೇಲೆ ನಿಂತು ಬ್ಯೂಟಿಫುಲ್ ಆಗಿ ಮಾತಾಡುವ ಒಂದು ಪಬ್ಲಿಕ್ ಇಶ್ಯೂಸ್ ಅನ್ನ ಮಾಡಿಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿಮ್ಮ ಗ್ರೂಪ್ ಡಿಸ್ಕಷನ್ ಇರ್ಬೋದು. ನಾನು ಇಲ್ಲಿ ಬಂದು ಇವತ್ತು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದು ಇಲ್ಲಿಗೆ ನಿಲ್ಲಬಾರ್ದು. ನಮ್ಮ ಕಮ್ಯುನಿಕೇಷನ್ ಎಕ್ಸ್ಪರ್ಟ್ ನಮ್ಮ ಮಾಧವ ರೆಡ್ಡಿ ಅವರಿದ್ದಾರೆ, ನಮ್ಮ ಕೃಷಿ ಪದವೀಧರರು ಅವರಿಬ್ಬರು, ನಮ್ಮ ಅಂಬರೀಷ್ ಇದ್ದಾರೆ, ಅವರಿಬ್ಬರು ಹಳೆಯ ವಿದ್ಯಾರ್ಥಿಗಳು. ದಯವಿಟ್ಟು ಒಂದು ಕ್ಲಬ್ ಅನ್ನ ಮಾಡಿ, ಸ್ಪೋಕನ್ ಕ್ಲಬ್ ಅಥವಾ ಲೀಡರ್ಶಿಪ್ ಕ್ಲಬ್ ಅಂತ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ 15 days ನೀವು ಹೊರಗಿಂದ ಯಾವ ರಿಸೋರ್ಸ್ ಪರ್ಸನ್ ಕರಿಬೇಡಿ. ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ಮೆಂಬರ್ ಟು ಲರ್ನ್, ಕಲೆಕ್ಟ್ ಇನ್ಫಾರ್ಮೇಶನ್ ಟು ಇಂಟರ್ನೆಟ್ ಅಂಡ್ ಕಮ್ ಅಂಡ್ ಡೆಲಿವರ್ ಟು ಅದರ್ಸ್. ನೀವು ಮಾಡಿ, 1 ವರ್ಷದಲ್ಲಿ ನೀವೆಲ್ಲ ಹೇಗಾಗ್ತೀರಾ ಅಂದ್ರೆ, ಡೈಮಂಡ್ ಇದೆಯಲ್ಲ ಅದನ್ನು ಕಟ್ ಮಾಡಿದ ಪಾಲಿಶ್ ಮಾಡಿದ್ರೆ ಏನಾಗುತ್ತೆ ಹಾಗಾಗ್ತೀರಾ. ನಾನು ಹತ್ತತ್ವಾದ ಹೇಳ್ತಾ ಇದ್ದೀನಿ. ಡೈರೆಕ್ಟ್ ಅಂತ ನಾನು ಕ್ಲೋಸ್ ಮಾಡೋದಕ್ಕೆ ಐ ಆಮ್ ಕ್ಲೋಸಿಂಗ್ ಸರ್, ಐ ಆಮ್ ಕಮಿಂಗ್ ವಿತ್ ಎ ಲಾಸ್ಟ್ ಮೆಸೇಜ್. ಇಲ್ಲಿ ರಾಜಾಜಿನಗರದ ಶಿವನಹಳ್ಳಿಯಲ್ಲಿ ಈಗ ಪೀಣ್ಯದಲ್ಲಿದ್ದಾಳೆ ಡೊರೆಟ್ ಅಂತ ಒಬ್ಬ ಲೇಡಿ. 2003ರಲ್ಲಿ ನಮ್ಮ ರೂಟ್ಸೆಟ್ ನೆಲಮಂಗಲ ಅರಸಿನಕುಂಟೆಯಲ್ಲಿ ತರಬೇತಿಯಾದವಳು. PMRY, ಗಂಡ ಕುಣಿಗಲ್ ಕಡೆಯವನು, ಇಂಟರ್ಕ್ಯಾಸ್ಟ್ ಮ್ಯಾರೇಜ್, ಹಿಂದೂ, ಮದುವೆಯಾಗಿ ಬಂದ್ಲು. PMRYನಲ್ಲಿ ಲೋನ್ ತಗೊಂಡು ಒಂದು TV ತಗೋಬೇಕು ಅಂತಿದ್ಲು. ತರಬೇತಿ ಆಯಿತು. ಗಂಡ ಒಂದು ಗ್ಯಾಸ್ ಪೈಪ್ಲೈನ್ ಹಾಕ್ತಾ ಇದ್ದ. ಅವನಿಗೆ ಸ್ಕಿಲ್ ಇತ್ತು, ಬಟ್ ಅವನಿಗೆ ಎಂಟರ್ಪ್ರಿನರ್ಶಿಪ್ ಇರಲ್ಲ. ಈ ಹುಡುಗಿ ಮಾಡ್ಕೊಂಡು ಬಂದು, ನಾನು ಹೇಳ್ತಾ ಇರೋದು 2001ರಲ್ಲಿ ಕತೆ, 2002ರಲ್ಲಿ, ಸುಮಾರು 18 ವರ್ಷದ ಹಿಂದೆ ಮಾಡ್ಕೊಂಡು ಬಂದಮೇಲೆ ಅವಳಿಗೆ ಜ್ಞಾನೋದಯ ಆಯಿತು. ಅರೆ, ನಾನು ಉದ್ಯಮಿ ಆಗಬೇಕು ಅಂತ. ಗಂಡನ ಕೌಶಲ್ಯ, ಇವಳು ಮ್ಯಾನೇಜರಿಯಲ್ ಸ್ಕಿಲ್ಸಿಂದ ತಗೊಂಡು ಈ ಶಿವನಹಳ್ಳಿಲಿ ಮಾಡಿದ್ಲು. ನಾನು ಉದಯ TV ಮತ್ತು ETV ಎರಡಕ್ಕೆ ಇಂಟರ್ವ್ಯೂ ಮಾಡಿದ್ದೆ 2010-12ರಲ್ಲಿ ಅವಳನ್ನ. ಈಗ ಅವಳು ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಗ್ಯಾಸ್ ಪೈಪ್ಲೈನಿಂಗ್ ಮಾಡ್ತಾಳೆ. ಮಾಡಿ ಅವಳ ಟರ್ನ್ ಓವರ್ 4 ಕೋಟಿ. 2008ರಲ್ಲಿ ಅವಳಿಗೆ ಮಾಂಟೆಕ್ ಸಿಂಗ್ ಅಲುವಾಲಿಯ ಸೌತ್ ಇಂಡಿಯಾದ ಬೆಸ್ಟ್ ವುಮನ್ ಎಂಟರ್ಪ್ರಿನರ್ ಅವಾರ್ಡ್ ಕೊಟ್ಟರು. 10ನೇ ಕ್ಲಾಸ್ ಡ್ರಾಪ್ ಔಟು. ಇಂಗ್ಲಿಷ್ ಓ ಅಂದರೆ ಟೋ ಬರ್ತಿರ್ಲಿಲ್ಲ. ಸೊ ಗಂಡನ ಜೊತೆ ಇವತ್ತು ಸುಮಾರು 3-3.5 ಕೋಟಿ ಟರ್ನ್ ಓವರು. ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಥ್ರೂಔಟ್ ಇಂಡಿಯಾ ಅವಳು ಎಂಟರ್ಪ್ರಿನರ್ ಆಗಿದ್ದಾಳೆ. ವಂಡರ್ಫುಲ್ ಲೇಡಿ. 10-12 ದಿನಕ್ಕೆ ಕೆಲಸ ಕೊಟ್ಟಿದ್ದಾಳೆ. ಸುಮಾರು 4-5 ವರ್ಷಗಳ ಹಿಂದೆ ಜ್ಯೋತಿ ನಿವಾಸ್ ಕಾಲೇಜಲ್ಲಿ ನಾನು ಪಾಠ ಮಾಡ್ತಾ ಇದ್ದೆ. ವಿಮೆನ್ ಎಂಟರ್ಪ್ರಿನರ್ಶಿಪ್ ಸೆಲ್ಗೆ 1 ದಿನದ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೆ. ಅಲ್ಲಿ ಸಿಸ್ಟರ್ ಹೇಳಿದ್ರು, ಒಬ್ಬ ವಿಮೆನ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಕರೀರಿ ಅಂದರು. ನಾನು ಈ ಹುಡುಗಿಗೆ ಫೋನ್ ಮಾಡಿದೆ, ಜೊರೆಟ್ ಎಲ್ಲಿದೆಯಮ್ಮ ಅಂತ. ಸರ್, MG ರೋಡಲ್ಲಿ ಇದ್ದೀನಿ ಅಂದು. ನೀವು ಒಂದು 1 hour ಬರ್ತೀಯಾ ಜ್ಯೋತಿ ನಿವಾಸ್ ಕಾಲೇಜ್ಗೆ ಮಾತಾಡೋಕ್ಕೆ ಅಂತ. ಹಾಂ ಅಂದು. ನಾನು ಅವಳನ್ನ ನೋಡಿ 5-6 ವರ್ಷ ಆಗಿತ್ತು. ಬಂದ್ಲು. 500 ಜನ ಹುಡುಗಿರೆಲ್ಲ ಕೂತಿದ್ದಾರೆ. ನಾನು ಇವಳು ಮಾತಾಡ್ತಾಳೆ ಕನ್ನಡದಲ್ಲಿ ಅಂದ್ಕೊಂಡ್ರೆ ಇಂಗ್ಲೀಷಲ್ಲಿ ಶುರು ಮಾಡಿದ್ಲು. ನನಗೆ ಅವಳು ಇಂಗ್ಲೀಷ್ ಬರಲ್ಲ ಅಂತ ಗೊತ್ತಿತ್ತು. ನಾನು ಪುಸ್ತಕ ಇಟ್ಕೊಂಡು ಇಂಗ್ಲೀಷ್ ಎಲ್ಲಿ ತಪ್ಪು ಮಾಡ್ತಾಳೆ ಅಂತ ನೋಡಿದೆ. ಹಾಫ್ ಆನ್ ಅವರ್ ಸಿಂಟಿಲೇಟಿಂಗ್ ಮಾತಾಡಿದ್ಲು. 500 ಜನ ಎದ್ದು ನಿಂತ್ಕೊಂಡು ಅವಳಿಗೆ ಸ್ಟ್ಯಾಂಡಿಂಗ್ ಅವೇಷನ್ ಕೊಟ್ಟರು. ನಾನು ಕೇಳಿದೆ, ಮೇಡಮ್ ಇಂಗ್ಲೀಷ್ ಎಲ್ಲಿ ಕಲ್ತ್ರಿ ಅಂದೆ. ಸರ್, ಎಲ್ಲ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಇಂಗ್ಲೀಷ್ ಕಲಿಬೇಕು, ಹಿಂದಿ ಕಲಿಬೇಕು. ಅದಕ್ಕೆ ಕಳೆದ 3 ವರ್ಷಗಳಲ್ಲಿ 2ರಲ್ಲೂ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ಅಂದ್ಲು. ಎಲ್ಲಿಗೆ ಅವಶ್ಯಕತೆ ಇದೆಯೋ ಅಲ್ಲಿ ನಾವು ಬಾಯ್ ಬಿಡ್ತೀವಿ, ಮೂಗು ಮುಚ್ಚಿದ್ರೆ ಬಾಯ್ ಬಿಡ್ತೀವಿ. ನೀವೆಲ್ಲ ಆ ಸ್ಟೇಜಲ್ಲಿ ಇದ್ದೀರಾ, 22ರಿಂದ 25 ವರ್ಷದಲ್ಲಿ ಇದ್ದೀರಾ. ದಯವಿಟ್ಟು ನನ್ನ ಮೆಸೇಜು, ನಿಮಗೇನೂ ಲೋಪದೋಷಗಳಿಲ್ಲ. ಎರಾಡಿಕೇಟ್ ಆಲ್ ದ ನೆಗೆಟಿವ್ ಟ್ರೈಟ್ಸ್ ಇನ್ ಯು. ಸ್ಟೇ ಪಾಸಿಟಿವ್ ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಐ ವಿಲ್ ಅಶ್ಯೂರ್ ಯು, ಇಫ್ ಎಟ್ ಆಲ್ ಯು ಆರ್ ಸಕ್ಸಸ್ಫುಲ್, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಆಲ್ ದೀಸ್ ಪೀಪಲ್. ಈ ಕ್ರೈಸಿಸ್ ಅಲ್ಲಿ 4 ವರ್ಷಗಳ ಕಾಲ ನಿಮ್ಮ ಮಕ್ಕಳು, ತಂದೆ ತಾಯಿಗಳಿಗೂ ನೋಡೋಕೆ ಕಷ್ಟ ಆಗುತ್ತೆ. ಅವರಿಗೆಲ್ಲ ಸಮಸ್ಯೆ ಇಲ್ಲ ಅಂತ ಇಲ್ಲ. ಅವರ ಸಮಸ್ಯೆ, ಬಿಸಿನೆಸ್ಸು, ಅವ್ರ ಫ್ಯಾಮಿಲಿಗಳ ನಡುವೆ ನಿಮಗೆಲ್ಲ ಏನು ಹಿಂದೆ ಕೊಡ್ತಿದ್ರು ಅದನ್ನು ಅವರ ಸಮಸ್ಯೆಗಳ ನಡುವೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದಾರೆ ಅಂದರೆ ದೇ ಆರ್ ನಾಟ್ ಆರ್ಡಿನರಿ ಪೀಪಲ್, ದೇ ಆರ್ ಆಲ್ ಗ್ರೇಟೆಸ್ಟ್ ಆಫ್ ದ ಬ್ಯಾಂಗ್ಳೂರ್. ಒಂದು ಚಪ್ಪಾಳೆ ತಟ್ಟೆ. ಅವರೇ ಇದನ್ನು ಪೂರ್ತಿಯಾಗಿ ನಡೆಸೋಕ್ಕಾಗಲ್ಲ. ಇನ್ನು 5-6 ವರ್ಷಗಳಲ್ಲಿ ನೀವೆಲ್ಲ ಎಂಪ್ಲಾಯ್ ಆಗಿ ಅವ್ರು ಏನು ಮಾಡಿದ್ದಾರೆ ಕೆಲಸವನ್ನು ಇದನ್ನು ಕಂಟಿನ್ಯೂ ಮಾಡುವ ಆದ್ಯ ಕರ್ತವ್ಯ ನಿಮಗೆಲ್ಲ ಇದೆ. ಅಂಡ್ ಅಂತಿಮವಾಗಿ ನಾನು ಕ್ಲೋಸ್ ಮಾಡೋದಕ್ಕೆ 5 ಮೌಲ್ಯಗಳನ್ನು ನಿಮ್ಮ ಬದುಕಿನಲ್ಲಿ ಹಾಕ್ಕೊಂಡು ಬದುಕಿ ನಿಮ್ಮ ಸ್ಟ್ರೆಸ್ ಲೆವೆಲ್ 0 ಆಗದೆ ಇದ್ರೆ ನಾನು ಕೇಳಿ. ಮೊದಲನೇದು ಸತ್ಯವಂತರಾಗಿ ಬದುಕಿ. ಸತ್ಯ 100%. ನಿಮ್ಮ ಕೆಲಸದಲ್ಲಿ ಸತ್ಯ, ಬದುಕಿನಲ್ಲಿ ಸತ್ಯ, ಜೀವನದಲ್ಲೇ ಸತ್ಯ.
ಸತ್ಯ ಇಲ್ಲದೆ ಬದುಕಿಲ್ಲ. ಯು ಕ್ಯಾನ್ ಚೀಟ್ ಎನಿಬಡಿ, ನಾಟ್ ಯುವರ್ ಕಾನ್ಶಿಯಸ್, ಯುವರ್ ಸ್ಟ್ರೆಸ್ ಲೆವೆಲ್ ವಿಲ್ ಬಿ 0. ನಂಬರ್ 2 ಈಸ್ ಅಹಿಂಸೆ. ಹೊಡೆದಾಡೋದು, ಗಲಾಟೆ ಮಾಡೋದು, ಆರ್ಗ್ಯೂ ಮಾಡೋದು ಬಿಟ್ಬಿಡಿ, ಸ್ಟ್ರೆಸ್ ಆಗಲ್ಲ. ನಿಮ್ಮ BP 20 ಕೌಂಟ್ ಯಾವತ್ತೂ ಕಮ್ಮಿ ಇರುತ್ತೆ. 3ನೇದು ಲವ್ ಆ್ಯಂಡ್ ಅಫೆಕ್ಷನ್, ಪ್ರೀತಿ ಮತ್ತು ವಾತ್ಸಲ್ಯ. ಜನಕ್ಕೆ ಏನು ಕೊಡ್ತೀರಾ ಇಂಪಾರ್ಟೆಂಟ್ ಅಲ್ಲ, ಹೇಗೆ ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್. 4ನೇದು ಪೀಸ್, ಶಾಂತಿಗೆ ಧಕ್ಕೆ ಬರುವಂಥ ಕೆಲಸ ಲೈಫಲ್ಲಿ ನಾನು ಮಾಡಲ್ಲ ಅಂತ ಒಂದು ಓದ್ ತಗೋಬಿಡಿ. 5ನೇದು ಧರ್ಮ. ನಾವು ಹುಟ್ಟಿದ್ದೀವಿ, ನಮಗೆ ವೀಸಾ ಇದೆ, ನಾವೇನು ಪರ್ಮನೆಂಟ್ ಸಿಟಿಸನ್ಸ್ ಅಲ್ಲ. ಇದೆಲ್ಲ ಮಾಡಿದ್ರೆ ಖಂಡಿತ ವಿ ವಿಲ್ ಲೀವ್ ಲಾಂಗರ್ ಅಂತ ಹೇಳ್ತಾ ನಾನು ಎಲ್ಲ ಪದಾಧಿಕಾರಿಗಳಿಗೂ ವಂದಿಸಿ ಅಂತಿಮ ಸಂದೇಶ ನಿಮಗೆಲ್ಲರಿಗೂ ನಾನು ಕೊಡ್ತಾ ಇದ್ದೀನಿ. ಬದುಕು ಜಟಕಾ ಬಂಡಿ, ವಿಧಿಯದರ ಸಾಹೇಬ ಅಲ್ಲ, ನಾನದರ ಸಾಹೇಬ, ನೀವದರ ಸಾಹೇಬ, ನಾವೆಲ್ಲ ಅದರ ಸಾಹೇಬ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಶ್ರೀಯುತ ಡಾಕ್ಟರ್ DT ರಾಮಾನುಜ, ಫೋಕಸ್ ಅಕಾಡೆಮಿ, ಮೈಸೂರು. ಸೊ ದಯಮಾಡಿ ಬನ್ನಿ, ಆಂಜನಪ್ಪ ಸರ್ ಬರ್ತಾ ಇದ್ದಾರೆ, ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ಬಿಟ್ಟು. ಹಳೆ ವಿದ್ಯಾರ್ಥಿಗಳು ಡಾಕ್ಟರ್ ಆಂಜನಪ್ಪ ಅವರು. ಸೊ ಹಾಗೆ ಶ್ರೀಯುತ DT ರಾಮಾನುಜ ಅವರು ಭಾಳ ಪ್ರಾಕ್ಟಿಕಲ್ ಆಗಿ ವ್ಯಕ್ತಿತ್ವ ಶಿಬಿರಗಳನ್ನು ನಾವು ನೋಡಿದ್ದೀವಿ. ಆ ವ್ಯಕ್ತಿತ್ವ ಶಿಬಿರಗಳಲ್ಲಿ ಬರೀ ನಮಗೆ ಸಂದೇಶಗಳಿರ್ತಾ ಇದ್ವು, ಆದರೆ ಶ್ರೀಯುತರ ಒಂದು ಇವತ್ತಿನ ವ್ಯಕ್ತಿತ್ವ ಶಿಬಿರದಲ್ಲಿ ಪ್ರಾಕ್ಟಿಕಲ್ ಆಗಿ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಭಾಳ ಅತ್ಯುತ್ತಮವಾದಂಥ ಒಂದು ಸಲಹೆ. ಆ ಲೀಡರ್ಶಿಪ್ ಕ್ವಾಲಿಟಿಗಳನ್ನು ನೀವು ಬೆಳೆಸ್ಕೊಬೇಕಂದ್ರೆ ನೀವು ವೇದಿಕೆ ಮೇಲೆ ಮಾತಾಡ್ತಕ್ಕಂಥ ಮಾತನ್ನು ಬೆಳೆಸ್ಕೊಬೇಕು ಅಂತಕ್ಕಂಥದ್ದು. ನಿಜವಾಗ್ಲೂ 15 ದಿವಸಕ್ಕೊಂದ್ಸಾರಿ ಆಗಲಿಲ್ವಾ, ತಿಂಗಳಿಗೊಂದ್ಸಾರಿ ಈ ಒಂದು ಕಾರ್ಯಕ್ರಮವನ್ನು ಹಾಸ್ಟೆಲ್ ಮಟ್ಟದಲ್ಲಿ ಮಾನ್ಯ ಕಾರ್ಯದರ್ಶಿಗಳಿದ್ದಾರೆ, ಅವರು ಇದನ್ನು ಮಾಡೋದಾದರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಸಹ ತಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ನಮ್ಮ ಅಧ್ಯಕ್ಷರ ಪರವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ ಸರ್. ಭಾಳ ಉತ್ತಮವಾದಂಥ ಸಲಹೆಗಳು. ಯಾಕೆಂದರೆ ಸಂದೇಶ ಕೊಡೋದಲ್ಲ ವ್ಯಕ್ತಿತ್ವ ಶಿಬಿರ ಅಂದರೆ, ಬಟ್ ಪ್ರಾಕ್ಟಿಕಲಾಗಿ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ವಿಶೇಷವಾಗಿ ಇನ್ನೂ ಅವ್ರು ಮಾತಾಡಬೇಕು ಅಂತ ಎಲ್ರಿಗೂ ಅನಿಸ್ತಾ ಇತ್ತು. ಆದರೂ ಸಹ ಸಮಯಾವಕಾಶ ಇದೆ. ಅವರನ್ನು ಕರೆದಂಥ ಶ್ರೀಯುತ ಅಂಬರೀಷ್ ಅವರಿಗೆ ಮತ್ತು ಮಾಧು ರೆಡ್ಡಿ ಅವರಿಗೆ ವಿಶೇಷವಾದಂಥ ಒಂದು ಹಳೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.